ಅವಕಾಶ ಕೊಟ್ಟಿದಾರಲ್ಲ, ಎಷ್ಟು ಕೃತಜ್ಞರಾಗ್ಬೇಕು ನಾವು. ಅದು ಸತ್ಸಂಗದ ಬಗ್ಗೆ ಇದ್ರ ಬಗ್ಗೆ ಬಹಳ ಶ್ರದ್ಧೆ ಇರ್ಬೇಕು. ಅದನ್ ಬಿಟ್ರೆ ಬದುಕು, ಇದನ್ನ ಆದ್ಮೇಲೆ ಬೇರೆ ಬದುಕು. ಬದುಕಲ್ಲಿ ಏನೋ ಸಮಯ ಆ ಕಡೆ ಲೇಟ್ ಆಯ್ತು, ಅದನ್ನ ಬಿಟ್ಟು ಏನೂ ಆಗೋದಿಲ್ಲ, ಏನೂ ಪ್ರಪಂಚ ಮುಳುಗಲ್ಲ. ಆದ್ರೆ ಅಧ್ಯಾತ್ಮವನ್ನ ನೀನು ಅದನ್ನ ಉದಾಸೀನ ಮಾಡ್ದೆ ನೀನು ಬಹಳ ದುಃಖವನ್ನ ಅನ್ಭವಿಸ್ತೀಯ. ಏನೂ ಆಗೋದಿಲ್ಲ, ಬಹಳ ದುಃಖ ಅನ್ಭವಿಸ್ತೀಯ, ಬಹಳ ಭ್ರಮೆಯಲ್ಲಿ ಬೆಳಗ್ತೀವಿ. ಸತ್ಸಂಗ ಇವುಗಳೆಲ್ಲವೂ ಇದ್ರೆ ಆ ಭ್ರಮೆಗಳ ಪ್ರಭಾವ ಕಡಿಮೆ ಆಗತ್ತೆ. ಆ ಕರ್ಮದ ಪ್ರಭಾವ ಬಹಳ ತೀವ್ರ ಇದೆ. ಅದನ್ನ ನೀನ್ ಎಷ್ಟೇ ಓದಿರ್ಲಿ, ಮಾಡಿರ್ಲಿ, ತಪಸ್ ಮಾಡಿರ್ಲಿ, ಧ್ಯಾನ ಮಾಡಿರ್ಲಿ, ವೈಯಕ್ತಿಕವಾಗಿ ಏನಾದ್ರು ಸಾಧನೆ ಮಾಡಿರು, ಅವುಗಳಿಗೆ ನಾನು ನೊಂದೋಗ್ಬಿಡ್ತೀನಿ. ದೇಹದೇನಾದ್ರೂ ಆಗ್ಲಿ, ಮನಸ್ಸಂದಾಗ್ಲಿ, ದೊಡ್ಡ ದೊಡ್ಡ ಮಹಾತ್ಮರು, ವೈರಾಗ್ಯ ಪುರುಷರು ಸಣ್ಣದಕ್ಕೆ ಕೆಳಗಡೆ ಬಂದು ಬಿದ್ಬಿಟ್ಟಿದ್ದಾರೆ. ಎಷ್ಟೋ ವರ್ಷ ತಪಸ್ ಮಾಡಿರ್ತಾರೆ, ಮನಸ್ಸು ಎಷ್ಟೊತ್ತು ಬೇಕು ಮೇಲ್ಗಡೆ ತಗೊಂಡೋಗೋದು ಬಹಳ ಕಷ್ಟ. ಬೆಟ್ಟದ ಮೇಲೆ ಕಲ್ಲನ್ನ ಹೊರೋದು ಬಹಳ ಕಷ್ಟ, ಅಲ್ಲಿಂದ ಬೀಳೋದು 1 ಸೆಕೆಂಡ್. ಹಾಗಾಗಿ ಅವುಗಳೆಲ್ಲ ಕರ್ಮದ ಮೇಲೆ ನಿಂತಿದೆ ನನ್ನ ಜೀವನ. ಅದನ್ನ ಅಷ್ಟು ಸುಲಭವಾಗಿ ಅಲ್ಲಗಳಿತೀನಿ ಅಂತ ಆಗೋದಿಲ್ಲ. ಅದನ್ನ ಮಹಾಮಹಿಮರನ್ನು ರೂಪುಗಡಿಸಿದೆ. ದೊಡ್ಡವರು ಏನ್ ಪಾಂಡವರಷ್ಟೇನ್ ಶಕ್ತಿಶಾಲಿಗಳಿದೀವ? ಅವರಷ್ಟು ಅರ್ಜುನನಷ್ಟು ತಪಸ್ವಿ, ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹದಲ್ಲಿ ಇದ್ದವರು ಅವರೆಲ್ಲರೂ. ಭೀಮ, ಇಡೀ ಪಾಂಡವರು ಪೂರ್ತಿ, ಆದ್ರೆ ಜೀವನ ಪರ್ಯಂತ ಬರೀ ಕಷ್ಟ. ಆದ್ರೆ ಅವರಿಗೆ ಮಹಾತ್ಮನ ಅನುಗ್ರಹ, ಅವರ ಸನ್ನಿಧಾನ ಇದ್ದಿದ್ದು ಅದು ತಪಸ್ಸಾಗಿ ಮಾಡ್ಕೊಂಡ್ರು ಅವರು. ಹಾಗೆ ಈ ಸತ್ಸಂಗ ಇವೆಲ್ಲವೂ ನಮ್ಮ ಬದುಕನ್ನ ತಪಸ್ಸಾಗಿ ಮಾಡ್ತೀವಿ. ಅದು ನಮ್ಮ ಪ್ರಭಾವವನ್ನ ಕಡಿಮೆ ಮಾಡುತ್ತೆ. ಇಲ್ಲಾಂದ್ರೆ ಆ ಕಷ್ಟದಲ್ಲಿ, ಆ ದುಃಖದಲ್ಲಿ ಏನೇನೋ ಆಗ್ತಾರಲ್ಲ, ನೋಡಿದೀವಲ್ಲ, ಸಣ್ಣದಕ್ಕೂ ತಡ್ಕೊಳಕಾಗ್ದೆ ಅವ್ರು ಆತ್ಮಹತ್ಯೆ ಯಾಕೆಂದ್ರೆ ಮನಸ್ಸು ಅಷ್ಟು ಆ ರೀತಿ ಮಾಡುತ್ತೆ. ಎಷ್ಟೇ ಬಲಿಷ್ಠ ಮನಸ್ಸಿರ್ಲಿ, ಸಣ್ಣ ಘಟನೆಗೆ ವಿಚಲಿತ ಆಗ್ಬಿಡತ್ತೆ. ಯಾರೋ ಅಂದಿದ್ ಮಾತುಗಳು, ಯಾರೋ ಅಂದಿದ್ ಘಟನೆಗಳು, ದುಡ್ಡೊಂದು ಇದುರದು, ಇವೆಲ್ಲ 3 ಮಾಯೆಗಳು ಏನಿದೆಯಲ್ಲ, ಕಾಮಿನಿ ಕಾಂಚನ ಅವನ್ನ ಸುಮ್ನೆ ಹೇಳಿಲ್ಲ ಅವರು. ಅದು ನಮ್ಗೆ ದೇಹ, ಮನಸ್ಸು, ಭಾವ ಪೂರ್ತಿ ತುಂಬಿದೆ. ಅದು ಎಷ್ಟಾರು ಇಲ್ಲೆಲ್ಲ ಮಾತಾಡ್ತಾ ಇರ್ಲಿ, ನಾವೆಲ್ಲ ದುಡ್ಡಿನ ವಿಷಯ ಬಂದ್ರೆ ಎಷ್ಟು ಎಚ್ಚರಿಕೆ ಆಗ್ತೀವಿ. ಎಷ್ಟು ದೊಡ್ಡ ಬಾಕಿಯವ್ರಿಗೆಲ್ಲ ಎಲ್ಲಾರ್ದು ಗೊತ್ತಾಗುತ್ತೆ ನಮ್ಗೆ. ಅವನಿಗೆ ದುಡ್ಡನ್ ಲೋಭ ಇದೆ, ಇವನಿಗೆ ಕೀರ್ತಿದಿದೆ, ನಂದು ಮಾತ್ರ ಏನು ಗೊತ್ತಾಗಲ್ಲ. ಇದೇ ದೊಡ್ಡ ಅಡ್ಡ, ಇದೇ ನನಗ್ ದುಃಖಕ್ಕೆ. ಕೊನೆಗೊಂದ್ಸಲಿ ಅದು ಕೈ ಕೊಡುತ್ತೆ. ಯಾರ್ಯಾರು ನನ್ನನ್ನ ತುಂಬಾ, ನಾನು ಎಲ್ಲಾರ ಮೇಲೂ ಮಾತಾಡ್ಕೊಂಡು ಎಲ್ಲಿ ಏನ್ ಅಧಿಕಾರ ನಡೆಸ್ತಿರ್ತೀನಲ್ಲ, ಅಲ್ಲೇ ನಮ್ಮನ್ನ ತಿರಸ್ಕಾರ. ಆಗಾಗುವ ನೋವು ಭಯಾನಕ ನೋವು. ಯಾವ ಮಗ ಕೈ ಹಿಡಿದು ನಡೆಸ್ಕೊಂಡು ಕೈ ಅವಾಗ ಚಿಕ್ಕವರಿದ್ದಾಗ ಏನ್ ಮಾಡಿದ್ರು ಅಪ್ಪ ಅಮ್ಮನ್ ಕೈ ಬಿಡಲ್ಲ. ಬಿಡಿಸ್ಕೊ ಏನ್ ಮಾಡಿದ್ರು ಅಪ್ಪ ಅಮ್ಮನ್ ಬಹಳ ಗಟ್ಟಿಯಾಗಿ ಹಿಡ್ದಿರ್ತಾರೆ. ಮುಂದೆ ಅದೇ ಮಕ್ಳೇನೆ ಅವ್ರನ್ನ ಬಿಟ್ಟು ಹೋಗ್ತಾರಲ್ಲ, ಎಷ್ಟು ದುಃಖ ಆಗತ್ತದು. ಏನ್ ಸಾಮಾನ್ಯದ ದುಃಖ. ನಾವೆಲ್ಲ ಬೇರೆಯವ್ರಿಗೆ ಹೇಳ್ಬೇಕಾದ್ರೆ ನಮ್ಗ್ ಆರಾಮು, ಯಾಕೆ ಅಷ್ಟೊಂದು ತಾಪ ಮಾಡ್ಕೋತೀಯ, ಬಿಡು ಆರಾಮಿದ್ದಾರೆ ಅವರೆಲ್ಲ ಅಂತ. ನಂದೇ ಬಂದಾಗ ನನ್ನ ಮನಸ್ಸು ಆ ವಾಸನೆಗಳಿಂದ, ಅವುಗಳಿಂದ ಬಹಳ ವಿಪರೀತ ಸಂಸಾರಿಕರಿಗೆ 1, 2 ಅಂತ ಹೇಳೋಂಗೆ ಇಲ್ಲ, ಅದು ವಿಪರೀತ ಇದೆ. ಹಾಗಾಗಿ ಅವುಗಳ ಪ್ರಭಾವ ಕಡಿಮೆ ಆಗ್ಬೇಕು, ಸತ್ಸಂಗ ಬೇಕು. ಅವುಗಳು ಹೋಗದೆ ಪೂರ್ತಿ ಹೊರಟೋಗುತ್ತೆ ಅಲ್ಲ. ಸತ್ಸಂಗಕ್ಕೆ ಬಂದ ತಕ್ಷಣ ಶ್ರೀಮಂತರಾಗ್ಬಿಡ್ತೀವಿ, ಏನೋ ಜೀವನ. ಆದರೆ ಆರಾಮಾಗ್ತೀವಿ. ಸತ್ಸಂಗದಲ್ಲಿ ಅಷ್ಟು ಸಾಮರ್ಥ್ಯ ಇದೆ. ಸತ್ಸಂಗ ಯಾಕೆ ಮಾಡ್ಬೇಕು ಅಂತ, ಯಾಕೆ ಎಲ್ಲಾ ಮಹಾತ್ಮರು ಅದಕ್ಕೆ ಕಾತೊರಿತಿದ್ರು? ಎಷ್ಟಾರು ಇರ್ಲಿ ಕರ್ಮದ ಪ್ರಭಾವ, ಅದನ್ನ ತಣ್ಣಗ್ ಸ್ವಲ್ಪ ಇಡುತ್ತೆ ನಮ್ಮನ್ನ. ವಿಪರೀತ ಬಿಸಿಲಿದೆ, ನಾನೊಂದು ಕೊಡೆ ಹಿಡಿದ್ರೆ ನನಗ್ ತಾಪ ಕಡಿಮೆ ಇರುತ್ತಲ್ಲ, ನನಗ್ ತಾಪ ಕಡಿಮೆ ಆಯ್ತಲ್ಲ. ಹಾಗೆ ಈ ಸತ್ಸಂಗ. ಹಾಗಾಗಿ ಅದರಲ್ಲೂ ಈ ಮೋಕ್ಷ ಆಗಿರೋನಿಗೆ ಇದು ಮಾಮೂಲಿಯವರಿಗೆ ಹೌದು. ಮೊದ್ಲು ತುಂಬಾ ವಿಪರೀತ ಸಮಸ್ಯೆಗಳಿದೆ, ಏನ್ ಮಾಡಿದ್ರೆ ಜ್ಞಾನ ಚಿಂತನ ಬರೋದಿಲ್ಲ. ಎಲ್ಲಿವರೆಗೂ ಬದುಕು ಸರಳ ಆಗೋದಿಲ್ವೋ ಅಲ್ಲಿವರೆಗೂ ಜ್ಞಾನ ಚಿಂತನ ಬರಲ್ಲ. ಜ್ಞಾನದ ಮಾತುಗಳನ್ನ ಆಡ್ಬೋದು, ಎಲ್ಲಾ ಮಾಡ್ಬೋದು, ಅನುಭವಕ್ಕೆ ಬರಲ್ಲ. ಪೂರ್ತಿ ಶಾಸ್ತ್ರಬದ್ಧವಾಗಿ, ಕ್ರಮಬದ್ಧವಾಗಿ, ಸಿದ್ಧಾರೂಢರಿಗಿಂತನೂ ಚೆನ್ನಾಗಿ ಹೇಳ್ಬೋದು. ಆದರೆ ಒಂದೇ ಒಂದು ಚೂರು ಅನುಭವಕ್ಕೆ ಬರಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ದೇಹದ ದುಃಖ ಆಗುತ್ತಲ್ಲ, ಅದೇನೂ ಫಲ ಕೊಡೋದಿಲ್ಲ. ಯಾವಾಗ ನಾನು ನನ್ನ ದೇಹ, ನನ್ನ ಮನಸ್ಸು ಅದನ್ನ ಅಂತರ್ಮುಖ ಮಾಡ್ತೀನೋ ಆಗ ಅವುಗಳ ಫಲ. ಅಲ್ಲಿವರೆಗೂ ಅದು ಯಾವುದೂ ಫಲ ಕೊಡೋದಿಲ್ಲ. ಹಾಗಾಗಿ ಇದು ಮುಮುಕ್ಷುವಿನ ಗ್ರಂಥ. ಯಾರು ಜೀವನದ ಬಗ್ಗೆ ಬೇಜಾರಾಗಿ, ಸಾಕು ಸುಖ ದುಃಖಗಳು, ನನ್ನ ಬದುಕು ಆತ್ಮಜ್ಞಾನಕ್ಕಾಗಿ ನಾನು ಮೀಸಲಿಡ್ಬೇಕು, ನನ್ನ ಬದುಕು ಬಂದಿರೋದು ಅದಕ್ಕೇನೆ, ಇಲ್ಲೇನೋ ನಾನು ಏನೇನ್ ಕರ್ತವ್ಯ ಕರ್ಮಗಳು ಅದು ಇದು ಅದೆಲ್ಲ ನಿಮ್ಮ ಪ್ರಾಪಂಚಿಕ ಮನೋಭಾವನೆ. ಆ ರೀತಿ ಎಷ್ಟು ಜನ ಹೋಗಿ, ಎಷ್ಟು ಕೋಟಿ ಜನ ಎಂತೆಂತವ್ರು ದೊಡ್ಡವರೆಲ್ಲ ಹೋಗಿದ್ದಾರೆ, ಏನು ಹೆಸರಿಲ್ಲ ಅವ್ರು ಯಾರ್ದುವೆ. ನನ್ನದು ಮಾತ್ರ ನನ್ ಮನೇಲಿ ನಾನು ಶಾಶ್ವತ ಮಾಡ್ಬೇಕು, ನನ್ ಹೆಸರು ಮಾಡ್ಬೇಕು ಅಂತೀನಲ್ಲ, ನಾನೇ ದುಃಖಿ ಆಗ್ತೀನಿ. ಅದ್ ನಡೆಯೋದೇ ಇಲ್ಲ. ಜಗತ್ತಿರೋದೇ ಹಾಗೆ, ಅದು ಸರಿಸ್ತಾ ಇರುತ್ತೆ.
ಕ್ಷಣ 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 ಹೊಸಾದ್ ಮಾಡ್ತಿರುತ್ತೆ. ಅದಕ್ಕೆ ಜಗತ್ತು ಅಷ್ಟು ಸ್ವಚ್ಛವಾಗಿದೆ. ಜಗತ್ತಂದ್ರೇನೆ ಜಗತಿ ಜಂ ಗಚ್ಚತಿ ಇತಿ ಜಗತಿ. ಯಾವುದು ಕ್ಷಣ 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 ಬದಲಾವಣೆ ಅದೇ ಜಗತ್ತು. ಅಂತ ಜಗತ್ತಲ್ಲೇ ನಾವಿರೋದು. ಜಗತ್ ಬದಲಾವಣೆ ಆದ್ರೂ ನಮ್ಗೆ ಏನಿಲ್ಲ, ನನ್ ಮನೆಯವರು ಬದಲಾವಣೆ ಆಗ್ತಾರೆ, ನನ್ನ ದೇಹನೇ ಬದಲಾವಣೆ ಆಗತ್ತೆ, ನನ್ನ ಮನಸ್ಸು ಬದಲಾವಣೆ ಆಗತ್ತೆ. ಬಾಲ್ಯದಲ್ಲಿ ಇದ್ದಿದ್ದ ಮನಸ್ಸು ಹುರುಪುಗಳೆಲ್ಲ ಯೌವನದಲ್ಲೇ ಬೇರೆ. ಯೌವನದಲ್ಲಿ ಮದ ಏನೇ ಅದರದ್ದು ಅದೇ ರೀತಿ ಬೇರೆ. ಅವಾಗ ಕಾಮಕ್ರೋಧಾದಿಗಳಾಗ್ಲಿ ಮದ ಆಗ್ಲಿ ಎಲ್ಲವೂ ಬರುತ್ತೆ. ಆಗಿನ ಬದುಕೇ ಬೇರೆ, ಕಾಣಿಸೋದೇ ಬೇರೆ ಜಗತ್ತು. ಅವಾಗ ನಾನ್ ಸುಖ ದುಃಖ ಅನ್ಭವಿಸೋದೇ ಬೇರೆ. ಆಗ್ಲೂ ಇರುತ್ತೆ ಸುಖ ದುಃಖ, ಆಗ್ಲೂ ಅನ್ಭವಿಸ್ತೀನಿ ಬೇರೆ ರೀತಿ. ಅದೇ ಈ ಮುಪ್ಪು ಇಳಿತಾ ಬಂತು. ಆ ಮುಪ್ಪು ಅನ್ನೋದೇ ಒಂದು ರೋಗ ಅಂತ. ಅದಕ್ಕೊಂದು ರೋಗ ಬರುತ್ತೆ ಅಲ್ಲ, ಮುಪ್ಪನ್ನದೇ ರೋಗ. ಯಾಕೆ ಅಂದ್ರೆ ಈಗ ನಾನು ಬಾಲ್ಯದಿಂದ ಯೌವನದವರೆಗೆ ಏನೇನು ವಾಸನೆಗಳನ್ನ ಬೆಳೆಸಿರ್ತೀನಿ, ಏನೇನ್ ಅಭ್ಯಾಸಗಳನ್ನ ಬೆಳೆಸಿರ್ತೀನಿ, ಅವೇ ನನಗಾಗ ದುಃಖ ಕೊಡೋದು. ಯಾರೂ ಹೊರಗಡೆಯವ್ರು ಕೊಡಲ್ಲ. ನಾನೀಗ ತುಂಬಾ ಬಹಳವಾಗಿ ಏನ್ ಆಹಾರದ ಬಗ್ಗೆ ಆಗ್ಲಿ ಯಾವ್ದು ನಿಯಂತ್ರಣ ಇಲ್ಲದೆ ಹೇಗೋ ಬದುಕೋದು, ಏನೋ ಮಾಡೋದು, ಆ ರೀತಿ ಎಲ್ಲ ಬದುಕಿದ್ರೆ ಮುಪ್ಪಿನಲ್ಲಿ ಅವೇ ನಮಗ್ ತೊಂದರೆ ಕೊಡೋದು. ನನಗೆ ವಿಪರೀತ ಮನಸ್ಸು ಅದನ್ನ ಕೇಳ್ತಾ ಇರತ್ತೆ, ಕೊಡೋರು ಯಾರು ಇರಲ್ಲ. ವಿಪರೀತ ಅಕಸ್ಮಾತ್ ಅವ್ರು ಕೊಡೋರಿದ್ದಾರೆ, ನನ್ ದೇಹನೇ ಸಪೋರ್ಟ್ ಇಲ್ಲ, ಬಹಳ ದುಃಖಿ ಆಗ್ತೀನಿ. ಹಾಗಾಗಿ ಅವುಗಳನ್ನೆಲ್ಲ ಈಗ ಚೆನ್ನಾಗಿದ್ದಾಗ್ಲೇನೆ ದೇಹ ಮನಸ್ಸು ಇಂದ್ರಿಯಗಳೆಲ್ಲವೂ ಈಗ ದೇವರಿಗೆ ಅರ್ಪಿಸ್ಬೇಕಾದ್ರೆ ಎಂತೆಂಥದ್ದು ಅರ್ಪಿಸ್ತೀವ. ದೇವರಿಗೆ ನಾವು ತಗೊಂಡೋಗ್ಬೇಕಾದ್ರೆ ನೈವೇದ್ಯವನ್ನ ಕೊಡ್ಬೇಕಾದ್ರೆ ಎಂತದಾದ್ರೂ ಪರವಾಗಿಲ್ಲ ನಡೆಯುತ್ತೆ ಅಂತ ಇದೆಯಾ? ಸ್ವಚ್ಛವಾಗಿ ಎಂತ ಆಹಾರವನ್ನ ಇಡ್ತೀವಿ ದೇವನಿಗೆ ನೈವೇದ್ಯವನ್ನ, ಎಂತ ಪದಾರ್ಥವನ್ನ ಕೊಡ್ತೀವಿ. ಹಾಗೆ ನಾನು ಆಗ್ಬೇಕು ಗುರುವಿಗೆ. ನಾನ್ ಮಾತ್ರ ಹೇಗ್ ಬೇಕಾದ್ರೂ ತಿಂದು ಯಾವಾಗ್ಲೋ ಎದ್ದು ನಾ ಸಾಧಕ ಆಗೋದಕ್ಕೆ ಸಚ್ಚಂಗ ಬರ್ಬೋದು, ಮಾಮೂಲಿ ಆದ್ರೆ ಸಾಧಕ ಆಗೋದಿಲ್ಲ. ಆತ್ಮಜ್ಞಾನ ಅಂತೂ ಬಹಳ ದೂರದ ಮಾತು. ಸುಮ್ನೆ ಇವರೇ ಹೇಳ್ತಾರೆ, ಎಂದಿನಂತೆ ಹಸಿವೆ ಕೃಷಿ, ಎಂದಿನಂತೆ ಲೋಭ ಮೋಹ ಎಲ್ಲಾ ಹಾಗೆ ಇದೆ. ಹೆಂಗಾಗತ್ತೆ ಬ್ರಹ್ಮಜ್ಞಾನ? ಅದರನ್ನ ಕಡಿಮೆ ಮಾಡ್ಕೊಳ್ಳೇಬೇಕು. ಆತ್ಮಜ್ಞಾನ ಬೇಕು, ಮುಲಾಜೆ ಇಲ್ಲ ಅದ್ರಲ್ಲಿ, ಕಾಂಪ್ರಮೈಸೇ ಇಲ್ಲ ಅದ್ರಲ್ಲಿ. ಆ ರೀತಿ ಕಡಿಮೆ ಮಾಡ್ಕೊಂಡೆ ಆಗ ನಿನ್ಗೆ ಸ್ವಲ್ಪ ವಿವೇಕ ಬರುತ್ತೆ. ಯಾಕೆ ಕಡಿಮೆ ಮಾಡ್ಕೋಬೇಕು ಅವುಗಳನ್ನ ಅಂದ್ರೆ, ಮನಸ್ಸು ಒಂದನ್ನ ಯಾವ್ದನ್ನಾರು ಹಿಡಿದ್ರೆ ಅದ್ರದ್ದು ಹಗಲಿ ಇರಲು ಅದೇ ಯೋಚನೆ ಮಾಡಕ್. ಅದೇನಿರುತ್ತೋ ಅದ್ ನಾನ್ ಇರ್ತೀನಿ. ನಾನ್ ಬೇರೆ ಮನಸ್ ಬೇರೆ ಆಗೇ ಇಲ್ಲ. ನಾನು ಮನಸ್ಸು ಏನಿದೆಯೋ ಅದೇ ನಾನು. ಇಲ್ಲಿ ಕೇಳ್ಬೇಕಾದ್ರೆ ಮಾಡ್ಬೇಕಾದ್ರೆ ಒಂದು ಕ್ಷಣ ಅನ್ಸ್ಬೋದು ದೇಹ ಬೇರೆ ಮನಸ್ ಬೇರೆ. ಆದರೆ ನಾನ್ ಆತ್ಮಜ್ಞಾನ ಆಗೋವರೆಗೂ ದೇಹನೂ ನಾನೇ, ಮನಸ್ಸೂ ನಾನೇ, ಭಾವನೂ ನಾನೇ. ಜೊತೆಗೆ ಅಷ್ಟು ಅಲ್ಲ, ಸುತ್ತಮುತ್ತ ಇರೋರು ಮನೇಲಿ ಎಲ್ಲವೂ ನಾನೇ. ಒಡವೆ ದುಡ್ಡು ಕಾಸು ಏನೇನ್ ಅಂತೀನಿ ಎಲ್ಲಾ ನಾನೇ. ಅದು ಎಲ್ಲವೂ ವ್ಯತ್ಯಾಸ ಆಗುತ್ತೆ, ಬಹಳ ದುಃಖಿ ಆಗ್ತಿರ್ತೀನಿ. ಅಲ್ಲೆಲ್ಲೆಲ್ಲಿ ಪರಿವರ್ತನೆ ಆಗುತ್ತೆ ಅವೆಲ್ಲ ನಾನ್ ದುಃಖಿ ಆಗ್ತಿರ್ತೀನಿ. ಹಾಗಾಗಿ ಅವುಗಳನ್ನೆಲ್ಲ ಕಡಿಮೆ ಮಾಡ್ಲೇಬೇಕು. ಮನಸ್ಸಿಗೆ ಒಂದೇ ಸಾಮರ್ಥ್ಯ ಇರೋದು, ಅದನ್ನ ಯಾವ್ದನ್ನ ನಾವು ಹಿಡಿಯಂತೀವಿ ಅದನ್ನ ಹಿಡಿಯುತ್ತದು. ಅದಕ್ಕೆ ಉಪಾಯ ಮಾಡ್ಬೇಕು. ಉಪಾಯದಿಂದ ಅದಕ್ಕೆ ಗೊತ್ತಾಗದೆ ಇರೋ ರೀತಿ ಅದನ್ನ ಮಾಡ್ಬೇಕು. ಅದು ಬಹಳ ತಪ್ಪಿಸ್ಕೊಳಕ್ ಬಹಳ ಪ್ರಯತ್ನ ಮಾಡುತ್ತೆ. ಅದರಲ್ಲಿ ಸತ್ಸಂಗ ಇವುಗಳನ್ನೆಲ್ಲ ತಪ್ಪಿಸ್ಕೊಳಕ್ಕೆ ಅದಕ್ಕೆ ಕೋಟಿ ಕೋಟಿ ಕಾರಣಗಳು ಬರುತ್ತೆ. ಅದು ಮಾಯೆ ಅಂತ ಗೊತ್ತಾಗಲ್ಲ. ಅದ್ರಲ್ಲಿ ಬಹಳ ನನ್ನ ತುಂಬಾ ಬುದ್ಧಿವಂತ ಇದ್ದೀನಿ, ನಾನ್ ಹಂಗಲ್ಲ ಅಂತ ಅದೆಲ್ಲವೂ ಮಾಯೆಯ ಕಾರ್ಯನೇ. ಅದು ನಾವ್ ಬರ್ಬೇಕಾದ್ರೆ ಏನೋ ಸಮಸ್ಯೆಗಳಾಗೋದು, ಮನೇಲಾಗೋದು, ನೀರ್ ಬರ್ದೇ ಇರೋದು, ಹಂಗಾಗೋದು, ನಿದ್ದೆ ಬರೋದಿದೆಯಲ್ಲ ಎಲ್ಲದಕ್ಕಿಂತ ದೊಡ್ಡದದು. ಅದರಷ್ಟು ದೊಡ್ಡದು ಇನ್ಯಾವುದೂ ಅಲ್ಲ. ಆತ್ಮಜ್ಞಾನ ಒಂದಲ್ಲ, ಏನ್ ಮಾಡಿದ್ರು ಮಾಡಲ್ಲ ಅದು. ದೊಡ್ಡದದು ಶಾಪ ಅದು. ನಿಜಗುಣ ಶಿವಯೋಗೀಶ್ವರರ ಈ ಗ್ರಂಥಗಳನ್ನ ರಚನೆ ಮಾಡ್ಬೇಕಾದ್ರೆ ಅವ್ರಿಗೆ ಬಹಳ ನಿದ್ದೆ ಬರ್ತಿತ್ತು. ಅದಕ್ಕೆ ಅವರು ಕೂದ್ಲಿಗೆ ಒಂದು ದಾರ ಕಟ್ಟಿ ಗೋಡೆಗೆ ಮಳೆಗೆ ಅದನ್ನ ದಾರನ ಸಿಕ್ಸಿ ಕತ್ತಿಂಗ್ ಅಂದ್ರೆ ಅವಾಗ ನೋವಾಗುತ್ತಲ್ಲ, ಹಾಗಾಗಿ ಆ ಗ್ರಂಥವನ್ನ ರಚನೆ ಮಾಡಿದ್ರು. ನಿದ್ರಾದೇವಿಗೆ ಬೇಡ್ಕೊಂಡ್ರು ಅವರು. ನಿದ್ರಾದೇವಿಗೆ ಬೇಡ್ಕೊಂಡು ನನಗೆ ಈ ಗ್ರಂಥವನ್ನ ಮುಗಿಯೋವರೆಗೂ ನನಗೆ ಯಾವ ವಿಘ್ನಗಳು ಬರ್ದೇ ಇರೋ ಆಗ್ಲಿ ಅಂತ ಮಹಾತ್ಮರೇ ಅಷ್ಟೊಂದು ಅದಕ್ಕೆ ಹೋರಾಟ ಮಾಡಿ ಹಂಗ್ ಮಾಡ್ಲೇಬೇಕು. ಅಂತವ್ರೆಲ್ಲ ಮಾಡಿದ್ದಾರೆ, ನನಗ್ ಮಾತ್ರ ಏನಿಲ್ಲ ಆರಾಮ. ಇವತ್ತೇನೋ ಕೇಳಿಸ್ಕೊಳ್ಳೇ ಇಲ್ಲ, ನಿದ್ದೆ ಬಂತು. ಆತ್ಮಜ್ಞಾನಿಗಳು ನಾವು ಸಾಧಕರಾಗ್ತೀವ? ನಮ್ಮ ಅಪ್ಪವ್ರ ಹತ್ರ ಇರೋರು ಎಲ್ಲಾ ಶಿಷ್ಯರನ್ನು ನೋಡಿ ಒಬ್ರಾದ್ರೂ ಆಕಳಿಸ್ಕೊಂಡು ಮುಖ ಒಂಥರ ಜೋಲ್ ಮಾಡ್ಕೊಂಡು ಹೆಂಗಂಗೋ ಮಾಡ್ಕೊಂಡು ಇದ್ರ ಒಬ್ರಾದ್ರೂ ಏನ್ ಅವ್ರು ನೋಡಿದ್ರೆ ನಮಗ್ ಉತ್ಸಾಹ ಬರ್ಬೇಕು. ಸಾಧಕರಂದ್ರೆ ಹಾಗೆ ಇರ್ಬೇಕು. ನಾವು ಮನೆಯವ್ರ ಮೇಲೆಲ್ಲಾ ಹೇಳೋದಲ್ಲ. ಅಪ್ಪವ್ರು ಅದನ್ನ ತುಂಬಾ ಚೆನ್ನಾಗಿ ಹೇಳ್ತಾರೆ. ನಾವು ಮನೇಲಿ ಬೇಗ ಎದ್ದು ನಾವು ಸಾಧಕರಂತ ಬೇರೆ, ನಾವು ತುಂಬಾ ಸತ್ಸಂಗ ಮಾಡೋರು ಸಾಧಕರು ಅಂತ ಎಲ್ಲಾರ್ಗೂ ತೊಂದರೆ ಕೊಟ್ಕೊಂಡು ನಾನ್ ಬೇಗ ಹೋಗ್ಬೇಕು ಸತ್ಸಂಗಕ್ಕೆ ಅಂತ ಲೈಟ್ ಹಾಕಿ ಏನ್ ಶಬ್ದ ಮಾಡಿ ನಾನಾ ಮಾಡಿ ಅವ್ರು ಯಾರು ಸತ್ಸಂಗಕ್ಕೆ ಹೋಗ್ತಾರೋ ಅನ್ನೋ ತರ ಮಾಡಿ ಮತ್ ಜೊತೆಗೆ ಅವ್ರೆಲ್ಲಾರ್ಗುನು ಇವ್ರು ಯಾರು ಎದಳೋದೇ ಇಲ್ಲ, ನಾನು ಒಬ್ನೇ ಇದ್ದೀರ ಅಂತ ಅವ್ರಿಗೆಲ್ಲಾ ಬೈಕೊಂಡು
ಅದಕ್ಕೆ ಅಪ್ಪವ್ರ ಅಂತ ನೀನು ಹೋಗ್ಲೇ ಎದಳ್ಳೇ ಬೇಡ ಮಲ್ಕೊಂಡ್ಬಿಡು ಅಂತ. ನಾನು ಸತ್ಸಂಗ ಮಾಡೋದು ಇದನ್ನ ಮಾಡೋದು ಆತ್ಮಜ್ಞಾನ ನನ್ನ ಉದ್ಧಾರ, ಅವ್ರೆಲ್ಲರಿಗೂ ಅಲ್ಲ, ಅವ್ರೆಲ್ಲರಿಗೂ ತೋರ್ಸ್ಕೊಳಕ್ಕೂ ಅಲ್ಲ. ಆದ್ರೆ ಹೆಂಗಾಗತ್ತೆ ಏನೂ ಮಾಡ್ರಲ್ಲ ಆದ್ರೆ ಎಲ್ಲಾರ್ಗು ಹೇಳ್ಬೇಕು ಅನ್ಸುತ್ತೆ. ನಾನ್ ಸತ್ಸಂಗಕ್ಕೆ ಹೋಗ್ಬೇಕು, ನಾನು ತುಂಬಾ ಅಲ್ಲಿ ಏನೋ ಮಾಡ್ಕೊ ಬಂದಿದ್ದೀನಿ, ಮನೇಲೂ ಹಂಗೇನೆ ನಾವ್ ಸತ್ಸಂಗಕ್ಕೆ ಹೋಗ್ ಬಂದಿದೀವಿ ಏನೋ ಒಂದ್ ಅದ್ರದ್ದು ಗತ್ತೆ ಬೇರೆ ಮಾತೆ ಬೇರೆ, ಎಲ್ಲಾರ್ಗು ಉಪದೇಶ ಪ್ರಾರಂಭ. ನಾನು ವೈಯಕ್ತಿಕವಾಗಿ ನಾನು ಆ ರೀತಿ ನನ್ಗಿರೋದು ಸತ್ಸಂಗ ಜ್ಞಾನ, ನಾನು ಆತ್ಮಜ್ಞಾನ ಪಡಿಬೇಕಾಗಿರೋದು ನನ್ನ ಬದುಕು ಬದಲಾವಣೆ ಆಗ್ಬೇಕು. ಅದನ್ನ ಅವ್ರು ಮಾಡ್ಕೊಳ್ತಾರೋ ಬಿಡ್ತಾರೋ ಬೇರೆ ಲಕ್ಷ್ಯನೇ ಕೊಡಬಾರ್ದು. ಮನೆಯಲ್ಲಿ ಯಾರ ಕಡೆನೂ ಲಕ್ಷ್ಯ ಕೊಡಬಾರ್ದು. ಅವ್ರ ಸಂಸ್ಕಾರದಂಗೆ ಅವ್ರು ಬದುಕ್ತಿರ್ತಾರೆ. ನಾನು ಅವ್ರನ್ನೆಲ್ಲ ಸರಿ ಮಾಡಿ ನಾನು ಆತ್ಮಜ್ಞಾನ ಪಡೆಯಕ್ಕಾಗತ್ತ? ನಾನ್ ಆತ್ಮಜ್ಞಾನವನ್ನ ಪಡಿಬೇಕು, ಗುರುಗಳನ್ನ ಆಶ್ರಯಿಸ್ಬೇಕು ಅಂತ ಎಲ್ಲಾರು ಇರು. ಆದ್ರೆ ನಿನ್ನ ಮನಸ್ಸು ಗುರುಗಳಿಗೆ ಜ್ಞಾನಕ್ಕೆ ನೀನು ಮುಡುಪಾಗಿಟ್ರೆ ಯಾವುದೂ ತೊಂದರೆ ಮಾಡೋದಿಲ್ಲ. ಎಲ್ಲವೂ ನಿನಗೆ ಇಡೀ ದೈವವೇ ನಿಲ್ಲತ್ತೆ ಸಹಾಯಕ್ಕೆ. ಎಲ್ಲಾ ಮಹಾತ್ಮರ ಜೀವನವನ್ನು ಓದಿ ನೋಡಿ, ಇಡೀ ದೈವವೇ ಅವರಿಗೆ ಸಹಾಯಕ್ಕೆ ಬರುತ್ತೆ. ಎಲ್ಲೋ ಅವರಿಗೆ ಏನೋ ಅನ್ಸುತ್ತೆ, ಯಾರೋ ಬಂದ್ ಸಹಾಯ ಮಾಡ್ತಾರೆ, ಯಾರೋ ಊಟಕ್ಕೆಲ್ಲ ಅಕ್ಕ ಮಹಾದೇವಿ ಅಂತವ್ರು, ಅವ್ರಿಗೆ ಏನು ಧೈರ್ಯ, ಏನು ಭಗವಂತನ ಮೇಲೆ ಅಷ್ಟು ಶ್ರದ್ಧೆ ಅವರಿಗೆ. ಏನು ನನಗೆ ಭಿಕ್ಷಾನ ಇದ್ರೆ ಸಾಕು ಅಂತ. ನಮಗೇನಂತ ಪರಿಸ್ಥಿತಿ ಇಲ್ಲ, ಭಿಕ್ಷಾನಗಳಿದ್ರೆ ಸಾಕು. ಊಟಕ್ಕೇನು ಏನು ಒಂದೆರಡು ತುತ್ತು ನಾವ್ ಹೇಳ್ಬೇಕಾರೆ ಅಂತೀವಿ, ನನಗೇನಂತ ಊಟದ್ದೇನಿಲ್ಲ, ಆ ಸಮಯಕ್ಕೆ ಒಂದ್ ಚೂರು ಕೊಟ್ಬಿಟ್ರೆ ಸಾಕು. ನಾನ್ ನೋಡೇ ಇಲ್ಲ ನನ್ ಮನ್ಸನ್ನ, ಬರೀ ಹೇಳಕ್ ಕಲ್ತಿರೋದು. ಹೌದಾ, ಏನಾರು ಒಂದ್ ಕೊಡ್ಲಿ ನಾನ್ ಬಿಟ್ರೆ ಇರ್ತೀಯ ನೀನು? ಇದೆಯಾ ನನ್ನ ಮನಸ್ಸು? ನಾನ್ ನೋಡ್ಕೋಬೇಕು, ಬರೀ ಹೇಳೋದನ್ನಲ್ಲ ಅದನ್ನ. ಅಕ್ಕ ಮಹಾದೇವಿ ಭಿಕ್ಷಾನ ಅದು ಒಂದು ಏನ್ ಪಾಲ್ಸೋದು ಎಷ್ಟು ಕಷ್ಟ ಇದೆ ಅದು. ಆಹಾರವನ್ನ ನಾ ಏನ್ ರೂಢಿ ಮಾಡಿದೀನಿ, ಸ್ವಲ್ಪ ಸಮಯ ತಪ್ಪಿದ್ರೆ ಮನಸ್ಸು ಅಷ್ಟು ಪರದಾಡುತ್ತಲ್ಲ. ಹೇಳ್ಬೇಕಾದ್ರೆ ನಾನಲ್ಲ ದೇಹ ನಾನಲ್ಲ ಹೌದು ಆತ್ಮ, ನೀನ್ ಆತ್ಮನೇ ಹೌದು. ಇಲ್ಲೆಲ್ಲ ಬದುಕ್ತಿದೆಯಲ್ಲ, ಇನ್ನು ಆತ್ಮಜ್ಞಾನ ಆತ್ಮ ಸಾಕ್ಷಾತ್ಕಾರ ಅಂತ ಇದೆಯಲ್ಲ, ಸಾಧಕ ಅಂತ ಇದೆಯಲ್ಲ, ಜ್ಞಾನಿಗಳ ಮಾತು ಮಾತಾಡೋದು. ಇಲ್ಲಿ ಬದುಕ್ಬೇಕಾದ್ರೆ ಮಾತ್ರ ಮೋಹ ಮಮಕಾರಿಗಳಿಂದ ಮಾತಾಡು, ಏನೂ ಆಗೋದಿಲ್ಲ, ನಾನೇ ದಾರಿ ತಪ್ತೀನಿ. ಆತ್ಮಜ್ಞಾನ ಒಂದಾಗೋದಿಲ್ಲ, ಇನ್ನೆಲ್ಲ ಆಗತ್ತೆ ಅಷ್ಟೇನೆ. ಬೇರೆ ಏನೇನಾದ್ರು ಭಾವಿಸಿ ಕೊನೆಗಾದ್ರೆ ಬಹಳ ದುಃಖಿ ಆಗ್ತೀನಿ. ನನ್ನ ತಿಳುವಳಿಕೆಗಳು ಏನೂ ಪ್ರಯೋಜನ ಬರಲ್ಲ. ಈಗ ಏನೇ ನಾ ಜ್ಞಾನದ ಬಗ್ಗೆ ಎಲ್ಲ ತಿಳ್ಕೊಂಡೆಲ್ಲ ಇಡೀ ಕೈವೆಲ್ಲ ಪದ್ಧತಿ ಬಾಯಿಟ್ಟಿದೆ, ಎಲ್ಲಾ ಗ್ರಂಥಗಳ ಏನೂ ಸಹಾಯ ಬರಲ್ಲ. ಆಗ ಮರ್ತೆ ಹೋಗುತ್ತೆ, ಬುದ್ಧಿ ತನ್ನ ಕ್ಷೀಣ ಆಗ್ತಾ ಹೋಗುತ್ತೆ, ಏನೂ ಸಹಾಯ ಬರೋದಿಲ್ಲ ಅಲ್ಲಿ. ಅಂತ ಭೈರಪ್ಪ ಅವರವರು ದೊಡ್ಡ ಸಾಹಿತಿಗಳು. ಅವರಷ್ಟು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗಿರುವ ಗ್ರಂಥಗಳು ಯಾರ್ದೂ ಇಲ್ಲ. ಅವರಿಗೆ ಕೋಟಿ ಕೋಟಿ ಹಣ ಬಂತದೆಲ್ಲವೂ ಅವರಿಗೆ ಕೊನೆಗೆ ಅವ್ರ ಅಷ್ಟು ಗ್ರಂಥಗಳು. ಮತ್ತೆ ನಮ್ಗೆ ಇಲ್ಲಿ ಏನು ಪುಸ್ತಕ ಮೇಳ ಆಗ್ತಿದ್ರು ಆಗೆಲ್ಲಾ ಅವ್ರದೇ ಗ್ರಂಥಗಳು ಹೋಗ್ತಾ ಇದ್ದಿದ್ದು. ಅವ್ರದ್ದು ಅಷ್ಟು ಗ್ರಂಥಗಳು, ಎಷ್ಟು ಸಿನಿಮಾ ಆಯ್ತು, ಕಾದಂಬರಿ ಆಯ್ತು, ಎಲ್ಲವೂ ಆಯ್ತು. ಅಷ್ಟು ಪ್ರಸಿದ್ಧ ಅವರು, ಜೀವನವೂ ಬಹಳ ಸುಂದರ ಅವ್ರದ್ದು. ಅಷ್ಟು ಅಂತವರಿಗೂ ಸಹ ಕೊನೆಯಲ್ಲಿ ತಾವು ಬರ್ದಿದ್ ಗ್ರಂಥ ಮರ್ತೋಯ್ತು. ಅವ್ರು ಎಲ್ಲಿದ್ದೀನಿ ಗೊತ್ತಾಗ್ತಿಲ್ಲ, ಏನ್ ಮಾತಾಡ್ತೀನಿ ಗೊತ್ತಾಗ್ತಿಲ್ಲ. ಇವ್ರು ಹೋಗಿ ನಿಮ್ ಆ ಗ್ರಂಥ ಬಹಳ ಚೆನ್ನಾಗಿದೆ ಅಂದ್ರೆ ಹೌದಾ ಅಂತಾರ ಅವ್ರಿಗೆ ಗೊತ್ತಿಲ್ಲ ಬರ್ದಿರೋದು. ಹಾಗಾಗಿ ಅವ್ ಏನಿದೆ ಹೊರಗಡೆ ಆ ಬುದ್ಧಿಯ ಅವ್ರೊಬ್ಬರಿಗೆ ಎಲ್ಲ ನಮಗೂ ಆಗುತ್ತೆ. ಅವ್ರಾರು ಅದನ್ನ ಜ್ಞಾನಕ್ಕಾರು ಬಳಸಿದ್ರು, ಅದನ್ನ ಗ್ರಂಥಕ್ಕಾಗಿ ಅಧ್ಯಯನಕ್ಕಾಗಿ ಯಾರು ಬಳಸಿದ್ರು. ನಾವು ಎಂತದಕ್ ಬಳಸ್ತೀವಿ? ಬೆಳಗ್ಗೆ ಎದ್ದಾಗಿಂದ ಹಿಡಿದು ಒಂದು ದಿನದ ನಾನೇ ಸುಮ್ನೆ ನಾ ಯಾರಿಗೂ ಹೇಳದ್ ಬೇಡ, ಎಲ್ಲಾರೆದ್ರಿಗೂ ನಾವು ಬಹಳ ಸತ್ಸಂಗ ಮಾಡೋರು ಅಂತಾನೆ ತೋರ್ಸ್ಕೊಳ್ಳೋಣ, ಬಹಳ ನಾವ್ ದೊಡ್ಡ ಸಾಧಕರು ಅಂತ. ನಾವೇ ಒಂದು ಪೆನ್ನು ಒಂದ್ ಪೇಪರ್ ಹಿಡಿದು ಈ ಒಂದು ದಿನದನ್ನ ಬರೆದು ಕುತ್ಕೊಂಡ್ ಬರೆದು ನೋಡು, ನಿನ್ನ ಮನಸ್ಸು ಇವತ್ ಬೆಳಗ್ಗೆಯಿಂದ ರಾತ್ರಿವರೆಗೂ ಏನೇನ್ ಮಾಡ್ತು. ಬರೀ ಇಷ್ಟೇ. ಕೆಲವು ಸಂಘ ಇದೆಲ್ಲ ಇದೆ, ಕೆಲವು ಅಧ್ಯಾತ್ಮ ಅವರೆಲ್ಲರೂ ಇದನ್ನೇ ಮಾಡೋದು. ಬ್ರಹ್ಮಕುಮಾರಿ ಅವರಾಗ್ಲಿ, ಇಲ್ಲಿ ಕೆಲವರೆಲ್ಲ ಇದಾರಲ್ಲ, ಅವ್ರು ಹೀಗೆ ಮಾಡೋದು. ಪ್ರತಿದಿನ ನನ್ನ ಮನಸ್ಸು ಏನ್ ಮಾಡ್ತಿದೆ ಅಂತ ನೋಡೋದು. ನಾವು ಆ ಮನಸ್ಸು ನಾನಲ್ಲ, ಅದೇ ಮನಸ್ಸಾಗೆ ಇರೋದು. ಆ ಮನಸ್ಸು ನೋಡು ಅಂದ್ರೆ ಅದನ್ನ ನೋಡಿದ್ರೆ ನಾನು ಏನಿದ್ದೀನಿ ಅಂತನಾದ್ರು ಅರ್ಥ ಆಗುತ್ತೆ. ಆಗ ಅದನ್ನ ಬದಲಾವಣೆ ಮಾಡ್ಕೋಬಹುದು. ಆಗ ಅದೊಂದ್ ಸ್ವಲ್ಪ ಸೌಮ್ಯ ಆಗತ್ತೆ. ನಾನು ಅದ್ರ ಕಡೆ ಲಕ್ಷ್ಯನೇ ಕೊಟ್ಟಿಲ್ಲ, ಅದ್ ಹೆಂಗ್ ಬರುತ್ತೆ ಆ ಕಡೆ ನಾನೆಲ್ಲ ಹೋಗ್ತಿದ್ರೆ ಹೇಗೆ ನಾನು ಸಾಧಕ ಆಗ್ತೀನಿ? ಆತ್ಮಜ್ಞಾನವನ್ನ ಪಡಿಬೇಕಾಗಿರೋದು ಅದು ಸಾಮಾನ್ಯವಾಗಿ ಆಗೋದೇ ಇಲ್ಲ. ಅದು ಬಹಳ ಕಷ್ಟ. ಅದಕ್ಕಾಗಿ ಬದುಕು, ದೇಹ, ಮನಸ್ಸೆಲ್ಲವನ್ನು ಅರ್ಪಿಸ್ಬೇಕು, ಗುರುವಿನ ಹತ್ರ ಇರ್ಬೇಕು, ಒಂದೊಂದು ಮಾತು ಬಹಳ ಲಕ್ಷ್ಯ ಕೊಟ್ಟು ಕೇಳ್ಬೇಕು. ಆಗ ಅದು ಆಗ್ಲೂ ಇಳಿಯತ್ತೆ ಅಂತ ಹೇಳಕ್ ಆಗಲ್ಲ, ಆಗ್ಲೂ ಚಿಂತನ ಬರುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಅದಕ್ಕಾಗಿ ಶಿವಪುತ್ರಪ್ಪ ಅವರು, ಸಿದ್ಧಾರೂಢ ಇದ್ದವರು, ದೊಡ್ಡ ಮಹಾತ್ಮರು ಅವರು. ಒಂದೊಂದು ವರ್ಷ ಒಂದೊಂದಕ್ಕಾಗಿ ನಾವು ಇಡೀ ವರ್ಷದಲ್ಲಿ ಇಡೀ ಗ್ರಂಥನೇ ಬಂದಿಟ್ಟು ಆರಾಮಾಗಿ ಹೇಳ್ತೀವಿ. ಅವ್ರಿಗಿಂತನೂ ಚೆನ್ನಾಗಿ ಹೇಳ್ತೀವಿ. ದೇಹ ನಾನಲ್ಲ. ಒಂದು ದಿನನಾರು ಸಂಶೋಧನೆಗೆ ದೇಹ ನಾನಲ್ಲ ಅಂದ್ರೆ ಅದ್ರದ್ದು ಏನೂ ಆಗ್ಬಾರ್ದಲ್ಲ ನನಗೆ. ಅದ್ರ ಪಾಡ್ಗೆ ಅದಾಗತ್ತೆ, ನನ್ ಪಾಡ್ಗೆ ಇದಲ್ವೇ ಅಲ್ಲ. ಅದು ಸಾಧಕನ ಸ್ಥಿತಿನೇ ಅಲ್ಲ ಅದು.
ದೇಹಕ್ಕೆ ಏನಾಗತ್ತೆ ಅದಾಗತ್ತೆ. ನಾನೇನ್ ಹಂಗ ಆತ್ಮವಸ್ತು ಮಹಾತ್ಮರು ಹಿಂಗ್ ಮಾತಾಡಲ್ಲ. ನಮ್ಮಪ್ಪ ಅವ್ರು ಒಂದು ದಿನಾನು ಇದನ್ ಬಳಸ್ಲಿಲ್ಲ. ಅದ್ರ ಪಾಡ್ಗ ದೇಹ ಇದೆ ರೀ, ನಮ್ ಪಾಡಗ್ ನಾವು ಒಂದು ದಿನ ಅದನ್ನ ಹೇಳಲಿಲ್ಲ ಅಪ್ಪ ಅವ್ರು. ಏನು ಎಚ್ಚರಿಕೆಯಾಗಿ ಬದುಕನ್ನ ನಮ್ಗೆ ಸಾಧಕರಿಗೆ ನಮ್ಗೆ ಕೊಲ್ಲಾಪುರದಲ್ಲಿ ನಮ್ಗೆಲ್ಲಾ ಹೇಳ್ತಿದ್ರು, ನೀವು ಹೆಣ್ಣು ಗಂಡು ಸಂಸಾರ ಎಲ್ಲಾ ತಲೆಯಿಂದ ತೆಗ್ದಾಕು, ನಾನು ದೇವನನ್ನ ಪಡಿಬೇಕು ಅನ್ನೋರು ಒಬ್ರೇನ. ಅದೊಂದೇ ನಮ್ದು ಏನಂದ್ರೆ ಒಂದೇ ಒಂದು ನಮ್ದು ಏನು ನಮ್ಗೆ ಟ್ಯಾಗ್ ಅಂತ ಏನ್ ಹೇಳ್ತಾರಲ್ಲ, ನಾವು ಅಂತ ಏನು ಗುರ್ತಿಸ್ಕೋಬೇಕಂದ್ರೆ ದೇವರನ್ನ ಪಡೆಯಕ್ ಹೊರಟಿರೋದು ಇಷ್ಟೇ. ಬಾಕಿ ಎಲ್ಲವನ್ನೂ ಕಿತ್ತಾಕು. ದೇವರನ್ನ ಪಡಿಬೇಕು ಅಂದ್ರೆ ನೋಡಿ ಈ ರೀತಿ ಮಾರ್ಗ ಇದೆ, ಅದನ್ನ ಇಲ್ಲಿ ಬೋಧಿಸ್ತಾ ಹೋಗ್ತಾರೆ. ಬಾಕಿ ಎಲ್ಲವನ್ನು ಹಾಗಂತ ಅಲ್ಲಿ ಪ್ರತಿಯೊಂದು ಕ್ರಮಬದ್ಧವಾಗಿ ಹೇಳ್ತಾ ಹೋಗ್ತಾರೆ. ನಾವು ಅದನ್ನೆಲ್ಲಾ ಬಿಟ್ಬಿಡ್ತೀವಿ. ಮೊದಲನೇದೆಲ್ಲ ಈ ಯೋಗನೂ ಹಾಗೆ ಆಗಿರೋದು, ಪತಂಜಲಿ ಯೋಗ ಮಹಾಸೂತ್ರನೂ ಹಾಗೆ ಆಗಿರೋದು. ಯಮ ನಿಯಮ ಅದೆರಡೂ ಬಿಟ್ಬಿಟ್ವಿ. ಯಮ ನಿಯಮ ಅಂದ್ರೆ ಏನು? ಮಹಾತ್ಮ ಗಾಂಧೀಜಿ ಅದನ್ನ ಸಾಧಿಸಿ ಎಷ್ಟು ಸರಿ ಫೇಲ್ಯೂರ್ ಆಗ್ತಾರೆ. ಅವ್ರ ಆತ್ಮಚರಿತ್ರೆಯನ್ನ ಓದ್ಬೇಕು, ಗಾಬರಿ ಆಗತ್ತೆ. ಅಷ್ಟೂ ಪ್ರಾಮಾಣಿಕರು. ನಾವು ಒಂದು ದಿನಾನು ಪ್ರಾಮಾಣಿಕವಾಗಿ ಆ ರೀತಿ ಅವ್ರ ಮನಸ್ಸಿನಲ್ಲಿ ಏನೇನ್ ಭಾವನೆಗಳು ಬರುತ್ತೆ ಅದನ್ನ ಬರೀತಿರ್ತಾರ ಅವ್ರು. ನಾವ್ ಯಾವತ್ತು ಯಾರಿಗೆ ಹೇಳ್ಕೊಂಡಿದೀವಿ? ನಾವ್ ಬರೀ ಸತ್ಸಂಗದ್ ಬರುತ್ತೆ, ನಾನ್ ಜ್ಞಾನ ಚಿಂತನ ಇದನ್ ಮಾತ್ರ ಹೇಳ್ಕೊತೇವೆ ಹೊರ್ತು ನಮ್ಮಲ್ಲಿ ಕೆಟ್ಟ ಗುಣ ಬಂದಿದ್ ಯಾರಿಗಾರು ನಾವ್ ಹೇಳ್ಕೊತೀವ? ಹಾಗಾಗಿ ಮಹಾತ್ಮ ಗಾಂಧೀಜಿ ಮಹಾತ್ಮರಾದ್ರು ಅವರು. ಯಮ ನಿಯಮ ಅಂದ್ರೇನೆ ಅದು. ಸತ್ಯ, ಅಹಿಂಸಾ, ಅಪರಿಗ್ರಹ. ನಮ್ಮ ಅಪ್ಪ ಅವ್ರ ಅಪರಿಗ್ರಹ ನಮ್ಗೆಲ್ಲರಿಗೂ ಹೇಳ್ತಿದ್ರು. ಯಾರಾದ್ರೆ ನೀವು ಗೃಹಸ್ಥ ಸನೆ ಅವೆಲ್ಲ ನಮ್ ಅಪ್ಪ ಅವ್ರು ಅದೇನು ಹೇಳ್ತಿರ್ಲಿಲ್ಲ ನಮ್ಗೆ. ನೀವು ಅಪರಿಗ್ರಹ ಪ್ರತಿಯೊಬ್ರು ಪಾಲಿಸ್ಬೇಕು. ನೀವು ವೈಯಕ್ತಿಕವಾಗಿ ನೀವು ಎಷ್ಟು ವಸ್ತುಗಳನ್ನಾಗ್ಲಿ ಇವುಗಳನ್ನೆಲ್ಲ ಕಡಿಮೆ ಇಟ್ಕೊಂಡಿರ್ತೀರೋ ಅಷ್ಟು ನಿಮಗೆ ಮನಸ್ಸು ಸಮಾಧಾನ ಇರುತ್ತೆ. ನೋಡಿ ನಿಮ್ಮ ಮನೆಗೆ ಹೋಗಿ ನಿನಗೆ ಎಷ್ಟು ಬಟ್ಟೆಗಳು ಬೇಕು, ಎಷ್ಟು ಪಾದರಕ್ಷೆಗಳು ಬೇಕು, ಎಷ್ಟು ಏನ್ ಬೇಕು, ಮನಸ್ಸು ಎಷ್ಟು ಬಡತನದಲ್ಲಿದೆಯಲ್ಲ. ಏನ್ ಗೊತ್ತಿರುತ್ತೆ, ಗೊತ್ತಿದ್ರು ಅದನ್ನ ಕೇಳಿನೂ ವಾಪಸ್ ಮಾಡ್ಲಿಲ್ಲ ಅಂದ್ರೆ ಎಷ್ಟು ಇರ್ಬೋದು. ದುಃಖಿ ಆಗ್ತೀನಿ ಕೊನೆಗೆ. ಆ ವಸ್ತುಗಳನ್ನ ಯಾರು ಎತ್ಕೊಂಡು ಹೋದಾಗ ಮಾಡ್ದಾಗ ನಾನೇ ದುಃಖಿ ಆಗ್ತೀನಿ. ಅದು ಭಯಂಕರ ಅತ್ಯಂತ ಬಡತನದ ಮನಸ್ಸು. ವಿಪರೀತ ಸಂಗ್ರಹ ಮಾಡಿದ್ಯಾರ ಅದು ಶ್ರೀಮಂತ ಮನಸ್ಸ ಅದು. ಯಾರು ಎಲ್ಲವನ್ನು ಬೇಡಿ. ನಮ್ಮ ಅಪ್ಪ ಅವ್ರು ಇದ್ರಲ್ಲ ಚಕ್ರಾಧಿಪತಿ ಅವರು, ಅವ್ರಿಗೆ ಏನೂ ಬೇಕಂತಾನೆ ಇಲ್ಲ. ಅವರಿಗೆ ಬ್ರಹ್ಮ ವಸ್ತುವಿನ ಅನುಭವನೇ ಆಗಿದೆ. ಇನ್ನ ಸಾಧಕ ಆಗಿರೋನು ಆ ರೀತಿ ಇರ್ಲೇಬೇಕು ಅಂತಿದ್ರು ನಮ್ಮ ಅಪ್ಪ ಅವರು. ಅಪರಿಗ್ರಹ ಮತ ಸನ್ಯಾಸಿಗಳೆಲ್ಲರೂ ಇರ್ತಿದ್ರಲ್ಲ ಅವ್ರಿಗೆಲ್ಲ ಹೇಳ್ತಿದ್ರು, ನಿಮ್ಮ ಕೊಠಡಿಗಳಲ್ಲಿ ಎಷ್ಟು ಮೊದಲು ಅತ್ಯಂತ ಸ್ವಚ್ಛವಾಗಿರ್ಬೇಕು ಸಾಧಕ. ಇವೆಲ್ಲವೂ ಪ್ರಾರಂಭದ ಹಂತ. ಇದೆಲ್ಲವೂ ಪ್ರಾರಂಭ. ಮೊದಲು ಭೂಮಿ ಬಿತ್ತಬೇಕು, ಮೊದಲು ಭೂಮಿನ ಹದ ಮಾಡ್ಬೇಕು. ಇವೆಲ್ಲವೂ ಹದ ಮಾಡೋದು. ಇದನ್ನ ಹದ ಮಾಡಿ ಮನೆಯಲ್ಲಿ ಅವ್ರು ಯಾರು ನಿನ್ಗೆ ಇದನ್ನೇನು ತೊಂದರೆ ಮಾಡಲ್ಲ. ನೀ ಹಂಗೆಲ್ಲ ಅನ್ಕೊಂಡಿದ್ಯಾ, ನನ್ ಮನಸ್ಸೇ ನನಗ್ ಬೇಕಾಗಿದೆ, ಬಟ್ಟೆಗ ಬೇಕಾಗಿದೆ, ನನಗ್ ಸುಮ್ನೆ ಅವ್ರ ಅಂತಾರೆ. ಇವೆಲ್ಲವೂ ಸುಳ್ಳು. ಪರಮಾನುಭವ ಬೋಧ ಹೇಳ್ತಾರೆ, ಎಲ್ಲವೂ ಮಾಡೋದು ನಿನ್ ಸುಖಕ್ಕಾಗಿ. ಸುಮ್ನೆ ಅವ್ರ ಮೇಲೆ ಇವ್ರ ಮೇಲೆ ಹೇಳ್ತಿದ್ಯಾ, ಲಕ್ಷ್ಯ ಕೊಟ್ಟಿಲ್ಲ. ಮಹಾತ್ಮರು ಹೇಳ್ತಾ ಇರೋದು ಕೇಳ್ತಿಲ್ಲ. ನಾನ್ ಏನೇ ನನ್ ಜೀವನ ಬದುಕ್ತಿದ್ದೀನಲ್ಲ ನನ್ನಿಷ್ಟದಂಗೆ ಬದುಕ್ತಿರೋದು. ನನಗಾಗಿ ಹೆಂಡತಿ, ನನಗಾಗಿ ಗಂಡ, ನನಗಾಗಿ ಮಕ್ಕಳು, ಇದೇ ಹೇಳೋದು ಮಹಾತ್ಮರು. ನೀ ಹೇಳೋದೇನೋ ಇಲ್ಲ ಇಲ್ಲ, ನಾನು ಅವ್ರಿಗೋಸ್ಕರ ನಾನಿದ್ದೀನಿ, ಅವ್ರ ಹಂಗಿದಾರೆ ಅಂತ ಅವ್ರಿಗೋಸ್ಕರ ನಾನ್ ಬದುಕ್ತಾ ಇದ್ದೀನಿ, ಅವ್ರಿಗೋಸ್ಕರ ನಿನಗದಿಷ್ಟ. ಅವ್ರು ಆರಾಮಿದ್ರೆ ನಿನ್ಗ ಆರಾಮ್ ಆಗತ್ತೆ. ಅವ್ರ ಎಲ್ಲಾರು ಅವ್ರೆಲ್ಲಾರು ಮನೇಲೆಲ್ಲ ಸೌಖ್ಯವಾಗಿದ್ರೆ ನಿನ್ಗ ಆರಾಮ್ ಆಗತ್ತೆ. ಅದಕ್ಕೆ ನೀನ್ ಅಷ್ಟ್ ಪರದಾಡೋದು. ಆದ್ರೆ ತಪ್ಪೆಲ್ಲ ಹೇಳೋದೇನು, ಮಗ ಸರಿ ಇಲ್ಲ, ಹೆಂಡತಿ ಸರಿ ಇಲ್ಲ, ಗಂಡ ಸರಿ ಇಲ್ಲ, ಇವೆಲ್ಲವೂ ಮೂರ್ಖತನದ ಮಾತುಗಳವೆಲ್ಲ. ಸಾಧಕರು ಅಲ್ವೇ ಅಲ್ಲ, ನೋಡ್ಕೊಂಡೇ ಇಲ್ಲ. ಮಹಾತ್ಮರು ಹೇಳುವ ಕಡೆ ಲಕ್ಷ್ಯನೇ ಕೊಡ್ತಿಲ್ಲ. ಸುಮ್ನೆ ನಾವು ಪ್ರವಚನ ಕೇಳಿದ್ವಿ, ಇಷ್ಟು ವರ್ಷ ಕೇಳಿದ್ವಿ, ಇದನ್ನ ನಮ್ಮ ಜೀವನದಲ್ಲಿ ಪ್ರತಿದಿನ ನಾವು ಅಳವಡಿಸ್ಕೊಳ್ಳಿಲ್ಲ ಅಂದ್ರೆ ಸಾಧಕರೇ ಹೇಗಾಗ್ತೀವಿ? ಬ್ರಹ್ಮಜ್ಞಾನ ಒಂದೇ ಸಲಿ ಬರೋದಿಲ್ಲ, ನಿಧಾನವಾಗಿ ಮೈಗೂಡ್ಬೇಕದು. ಮೆಲ್ಲನೆ ಮೆಲ್ಲನೆ ಒಳೆಸರೆ ಒತ್ತ ಒಳ್ಳೆಯ ಬಟ್ಟೆಯ ನಾರ, ಈ ರೀತಿನೇ ಆಗ್ಬೇಕು ಆತ್ಮಜ್ಞಾನ. ಅವೆಲ್ಲವೂ ಅಪವಾದ. ಒಂದು ಸಲ ಏನೋ ಗುರುಗಳು ಬರ್ತಾರೆ, ಭೇಟಿ ಆಗತ್ತೆ, ಎಲ್ಲೋ ಇದ್ರು ಅವೆಲ್ಲವೂ ಅಪವಾದ. ಇದು ರಾಜಮಾರ್ಗ. ಪ್ರತಿಯೊಬ್ರು ಈಗ ಆಗ್ಲೇಬೇಕು. ನಮ್ಮ ಬದುಕನ್ನ ಈಗ ಬದಲಾವಣೆ ಮಾಡ್ಕೊಂಡ್ರೇನೆ ನಾವು ಆತ್ಮಜ್ಞಾನಿಗಳಾಗೋದು. ಅದನ್ನ ಶ್ರೀಮನ್ ನಿಜಗುಣ ಶಿವ ಮತ್ ಅಪ್ಪವ್ರು ಅದೇ ಹೇಳ್ತೀರ, ಅಪರಿಗ್ರಹ. ಅದನ್ನ ನಾವು ಪ್ರತಿಯೊಬ್ರು ಸಾಧಕರು ಮಾಡ್ಕೋಬೇಕು. ಮಾಡ್ಕೊಂಡ್ರೆ ಏನಾಗತ್ತೆ, ಆರಾಮ್ ಆಗ್ತೀವಿ. ಮತ್ತೆ ಚಿಂತನಕ್ಕೆ ಮನಸ್ಸು ರೆಡಿ ಆಗತ್ತೆ. ಇಲ್ಲ ಅಂದ್ರೆ ಬರೀ ಆ ವಿಷಯ ವಸ್ತುಗಳ ಬಗ್ಗೆನೆ ಚಿಂತನ. ಪ್ರತಿದಿನ ನಾವ್ ಮನೆಗೆ ಹೋದ ತಕ್ಷಣನೇ ನನ್ನ ವಸ್ತುಗಳಿಡೋದು, ಮೊಬೈಲ್ ಇಡೋದು, ಅದನ್ ಮಾಡೋದು ವಿಪರೀತ. ನನ್ ಕುತ್ಕೊಳಕ್ಕೂ ಜಾಗ ಇಲ್ಲ ಮನೆಯಲ್ಲಿ, ನನಗೇ ಜಾಗ ಇಲ್ಲ. ಅಷ್ಟು ನಾನು ಅವುಗಳನ್ನ ಮಾಡಿರ್ತೀನಿ. ಅಂದ್ರೆ ಅವು ಮನಸ್ಸೊಳಗಡೆ ಅವು ಸುಮ್ನೆ ಬಿಟ್ಟಿರುತ್ತೆ ಅಂತನಾ ನಾವ್ ಅನ್ಕೊಂಡಿರ್ತೀವಿ. ಇಲ್ಲ ಅವೇನು ನಮ್ ಪ್ರತಿಯೊಂದು ನನ್ ಮನಸ್ಸೊಳಗಡೆ ಅವು ನನ್ನ ವಾಸನೆಗಳೇ ನನ್ನನ್ ಕಾಡ್ತಾ ಇರ್ತಾವ. ನಾನ್ ಅನ್ಕೊಂಡಿದೀನಿ ಅವೇನು ನನಗೆ ವಸ್ತುಗಳು ಏನ್ ಮಾಡ್ಬಿಡುತ್ತೆ. ಅದಕ್ಕೆ ಅಪ್ಪವ್ರು ಯಾಕೆ ಯಾವ್ದನು ಅಂತ ದೊಡ್ಡ ವೈರಾಗ್ಯರ ಎಲ್ಲಾ ಕಡೆ ಎಲ್ಲಾರು ಪ್ರವಚನಕ್ಕೆ ಹೋಗ್ತಿದ್ರಲ್ಲ,
ಅಪ್ಪವ್ರು ಅವ್ರೆಲ್ಲರಿಗೂ ಹೇಳಿರ್ತಿದ್ರು. ಕೈವಲ್ಯ ನನ್ ಗುರುಗಳಾಗ್ಲಿ, ಹರ್ಷ ನನ್ ಗುರುಗಳಿಗಾಗ್ಲಿ ಎಲ್ಲಾರಿಗೂನುವೆ ನಾವ್ ಎಲ್ಲೇ ಪ್ರವಚನಕ್ ಹೋದ್ರುನು ಸಹ ಅಲ್ಲಿ ಉಳ್ಕೋತಿದ್ರಲ್ಲ ಒಂದೊಂದು ತಿಂಗಳು ಆಗ ಅಂತಿದ್ರು ಮೊದ್ಲೇ ಎಲ್ಲರಿಗೂ ಸ್ಟ್ರಿಕ್ಟ್ ಅದೆಲ್ಲಾರ ಎದುರುಗುನು ಅಪ್ಪವ್ರು ಹೇಳೋದು ಇಲ್ಲ. ಅದು ತುಂಬಾ ಸೂಚ್ಯವಾಗಿ ಅಪ್ಪವ್ರು ಬಹಳ ಇದಲ್ಲ ಅವ್ರಿಗೆಲ್ಲ ಹೇಳ್ತಾ ಇದ್ರು. ಇಲ್ಲಿ ಎಲ್ಲಾ ಭಕ್ತರು ಬಂದು ನೋಡಿಯಪ್ಪ ನಿಮ್ಗೆ ಇದ್ ಬಹಳ ಅನುಕೂಲ ಆಗತ್ತೆ. ನಿಮ್ಗೆ ಇದನ್ನೊಂದ್ ತಗೊಳ್ಳಿ, ನಿಮ್ಗೆ ಇದನ್ನ ಇಟ್ಕೊಳ್ಳಿ, ಇದ್ ಬಹಳ ಚೆನ್ನಾಗಿದೆ, ಶ್ರೇಷ್ಠ, ಅದು ಇದಂತ ಎಲ್ಲಾರು ತಂದ್ಕೊಡ್ತಾರೆ. ಆದ್ರೆ ಯಾವುದನ್ನು ಯಾರು ಇಸ್ಕೋಬಾರ್ದು. ಕೊಠಡಿ ಒಳಗೆ ಏನು ಅಪ್ಪವ್ರ ರೂಮಲ್ಲಿ ಏನೂ ಇರ್ತಿರ್ಲಿಲ್ಲ. ಗ್ರಂಥ ಅದು ಏನು ಸ್ವಚ್ಛವಾಗಿ ಗ್ರಂಥ, ಒಂದು ಪೆನ್ನು, ಅದಕ್ಕೊಂದು ಪುಸ್ತಕ ಅಷ್ಟು ಬಿಟ್ಟು ಏನೂ ಸಂಗ್ರಹ ಮಾಡಬಾರ್ದು. ಅವ್ರಿಗಳಿಗೂ ಹೇಳಿರ್ತಿದ್ರು, ಬಹಳ ಲಕ್ಷ್ಯ ಕೊಟ್ಟು ನೋಡ್ತಿದ್ರು. ಅಲ್ಲ ಒಂದೊಂದ್ಸರಿ ಶಿಷ್ಯರು ಅವ್ರಿಗೆ ಅನ್ಸುತ್ತಲ್ಲ ಯಾವ್ದು ಬೇಕಾಗ್ಬೋದು, ಮುಂದೆ ಅಪ್ಪವ್ರಿಗೆ ಮುಂದಿನ ಊರಿಗೆ ಬೇಕಾಗ್ಬೋದು, ಹಂಗ್ ಬೇಕಾಗ್ಬೋದು. ಕೊನೆಗೆ ಆ ಊರಿನ ಪ್ರವಚನ ಮುಗಿದ ಮೇಲೆ ಅಪ್ಪವ್ರು 1 ಗಂಟೆ ಅರ್ಧ ಗಂಟೆ ಮೊದ್ಲು ಎಲ್ಲಾ ಪ್ಯಾಕಿಂಗ್ ಆದ್ಮೇಲೆ ಕೆಳಗಡೆ ಬಂದಾಗ ಎಲ್ಲಾರ್ ಬ್ಯಾಗು ತೆಗಿಸ್ತಿದ್ರು ವಾಪಸ್. ತೆಗಿಸಿ ವಾಪಸ್ ಅದನ್ನ ಹೋಗಿ ಅಲ್ಲಿ ಇಡಿ ಅಂತ ಇಡಿಸ್ತಾ ಇದ್ರು ಅದನ್ನ. ಎಲ್ಲಾರು ಯಾರ್ ಬ್ಯಾಗು ಸ್ವಲ್ಪ ದೊಡ್ಡದ ಕಾಣಿಸ್ತಿತ್ತಲ್ಲ ಅದ್ರಲ್ಲಿ ಎಲ್ಲಾರ್ಗಿಂತ ಮುಪ್ಪಿನ ಕಾಡ್ ಸಿದ್ದೇಶ್ವರ್ ಇದಾರಲ್ಲ ಅವ್ರದ್ದು ಅತ್ಯಂತ ಕಡಿಮೆ, ಅತ್ಯಂತ ಅಪರಿಗ್ರಹ, ಅತ್ಯಂತ ಶ್ರೇಷ್ಠ ಸಾಧಕರು ಅವರು. ಆಶಾನ ಎಲ್ಲಾ ಗುರುಗಳು ಹಾಗೆ ಇದಾರೆ. ಅವರು ಅದರಲ್ಲಿ ಬರೀ ಒಂದ್ ಸಣ್ಣ ಬ್ಯಾಗ್, ಅವ್ರ 2 ಬಟ್ಟೆ ಇದ್ಬಿಟ್ಟು ಇನ್ನೇನು ಇಲ್ಲ. ಆಮೇಲೆ ಸಂಗಮ್ ದೇವ್ರು ಅವ್ರ ಬ್ಯಾಗಲ್ಲಿ ಒಂದು ಸುಕ್ಲಿ ದಾರ, 2 ಮೊಳೆಗಳು, 2 ಕೌಪೀನಗಳು ಬಿಟ್ರೆ ಇನ್ನೇನು ಇರ್ತಿರ್ಲಿಲ್ಲ ಅವ್ರ ಬ್ಯಾಗಲ್ಲಿ. ಯಾಕೆಂದ್ರೆ ಯಾವ್ದೇ ಊರ್ಗ್ ಹೋದ್ರುನು ಅದೊಂದು 2 ಮೊಳೆ ಹಾಕೊಂಡು ತಮ್ದೊಂದು ಸುಕ್ಲಿ ದಾರ ಕಟ್ಕೊಂಡು ಅದ್ರ ಮೇಲೆ ತಮ್ಮ ಬಟ್ಟೆ ಒಣಗ ಹಾಕೊಳ್ಳೋದು. ಅವ್ರ ಬಟ್ಟೆ ಹಾಕೊಳ್ಳೋದು ಏನ್ ವಸ್ತ್ರ ಇದೆ ಅಷ್ಟು ಬಿಟ್ರೆ ಏನು ಇರ್ಲಿಲ್ಲ ಸಂಗಮ್ ದೇವ್ರ ಹತ್ರ. ಅದೇ ಅವ್ರದ್ದು ಎಲ್ಲೋದ್ರು ಅದ್ ಆರಾಮಾಗಿ ಹಾಕೊಂಡು ಹೊಟ್ಟೋಗ್ತಿದ್ರು. ನಮ್ಮ ಅಪ್ಪವ್ರದ್ದು ಹಾಗೆ ಇದ್ದಿದ್ದು ಬ್ಯಾಗ್. ಆಮೇಲೆ ಅವ್ರೆಲ್ಲರಿಗೂ ಹೇಳ್ತಿದ್ರು ಆತರ ಎಲ್ಲಾರು ಹೇಳಿದ್ರೆ ಏನ್ ಮಾಡಿ. ಅಪ್ಪವ್ರಿಗೆ ಒಂದು ಸಲಿ ಬಿಜಾಪುರದ ಆಶ್ರಮದಲ್ಲಿ ತುಂಬಾ ಬಹಳ ಚಳಿಗಾಲ, ಅವ್ರಿಗೆ ಅಪ್ಪವ್ರಿಗೆ ಸ್ವೆಟರ್ ಕೊಡ್ಬೇಕು ಅಂತ ಒಬ್ರು ಅಜ್ಜಾರ್ ವಯಸ್ಸಾದವ್ರು ಒಬ್ರು ಬಂದಿದ್ರಂತೆ. ಅಪ್ಪವ್ರಿಗೆ ಏನಾದ್ರು ಮಾಡಿ ಸ್ವೆಟರ್ ಕೊಡ್ಬೇಕು, ಸ್ಕಾರ್ಫ್ ಅದನ್ನ ಕೊಡ್ಲೇಬೇಕು, ಹಾಕಿಸ್ಬೇಕು ಅಂತ ಅಪ್ಪವ್ರು ವಾಕಿಂಗ್ ಮುಗಿಸ್ಕೊಂಡ್ ಬಂದ್ರು. ಗೇಟ್ ಹತ್ರ ಎಲ್ಲ ನಮಸ್ಕಾರ ಮಾಡ್ಬೇಕಾದ್ರೆ ಅಪ್ಪವ್ರು ನಿಮ್ಗೆ ತಂದಿದೀವಿ ನಾವು, ತಗೊಳ್ಳಿ ಇದನ್ನ ಅಂತ. ಅಪ್ಪವ್ರು ನೋಡಿ ಬಾಳ ಚೆನ್ನಾಗೈತಲ್ಲ, ಇದನ್ನ ನೀವೇ ಹಾಕೊಳ್ರಿ ಅಂತ. ಇಲ್ರಿ ಅಪ್ಪ ನೀವ್ ಹಿಂಗ್ ಅಂತೀರಾ ಅಂತಾನೆ ಗೊತ್ತು, ಅದಕ್ಕೆ ನನ್ಗೊಂದು ನಿಮ್ಗೊಂದು ತಂದಿದ್ದೀನಿ ಅಂತ ಅಂದ್ರಂತವ್ರು. ಅದಕ್ಕೆ ಅಪ್ಪವ್ರು ಅಂತ ನೋಡಿ ಆಮೇಲೆ ಅಪ್ಪವ್ರು ಅಂದ್ರಂತೆ, ಆಯ್ತ್ರಿ ಇದು ಬೆಳಗ್ಗೆ ಹಾಕೊಳ್ರಿ, ಇದನ್ ಸಾಯಂಕಾಲ ಹಾಕೊಳ್ರಿ ಅಂದ್ಬಿಟ್ಟು ವಾಪಸ್ ಏನ್ ಮಾಡಿದ್ರು ಅಪ್ಪವ್ರು ಮುಡ್ತಿರ್ಲಿಲ್ವಲ್ಲ. ಮತ್ ಅವ್ರಿಗೂ ಹಾಗೆ ಎಲ್ಲಾ ಸಾಧಕರಿಗೂ ಹಾಗೆ ಇರಿ ಅಂತಿದ್ರು. ಅವ್ರ ಸುತ್ತಮುತ್ತ ಇದ್ದವ್ರು ಏನು ಸಂಗ್ರಹ ಮಾಡ್ಬಾರ್ದು. ಇಲ್ಲಿಂದ ಅಪ್ಪವ್ರು ವಿದೇಶ ಪ್ರಯಾಣ ಮಾಡ್ಬೇಕಾದ್ರೆ ಅವ್ರೆಲ್ಲರಿಗೂ ಹೇಳ್ತಿದ್ರು. ಹರ್ಷಾನಂದ್ ಗುರುಗಳಿಗೆ ಎಲ್ಲಾರ್ಗುನು ಹೋಗೋ ಶಿಷ್ಯರಿಗೆಲ್ಲ ನಮ್ಗೆ ಅಲ್ಲಿಂದ ಪೆನ್ ತಗೊಬನ್ನಿ, ಅದ್ ತಗೊಬನ್ನಿ, ಇದ್ ತಗೊಬನ್ನಿ, ಇವ್ರು ಎಲ್ಲ ಲಿಸ್ಟ್ ಮಾಡ್ಕೊಂಡಿದ್ರಂತೆ. ಹೋಗೋದೇ ಅಪರೂಪಕ್ಕೆ ಎಲ್ಲಾರು ವಿದೇಶಕ್ಕೆ, ಅಲ್ಲಿಂದ ಬರ್ತಾ ಇಲ್ಲ ತಗೊಬರ್ಬೇಕು ಮಾಡ್ಬೇಕು ಅಂತೆಲ್ಲ. ಅಪ್ಪವ್ರು ಇಲ್ಲಿಂದ ಹೋಗ್ತಾನೆ ಅಲ್ಲಿಂದಾನೇ ಹೇಳಿದ್ರಂತೆ, ಒಂದೇ ಒಂದು ವಸ್ತು ಅಲ್ಲಿಂದ ಬರೋ ಹಾಗಿಲ್ಲ. ಅಷ್ಟು ಚೀಟಿನೂ ಅರ್ಧಾಕಿದ್ವಿ, ಅದನ್ನೆಲ್ಲ ಏನೂ ತಗೊಬರಂಗಿಲ್ಲ ಅಲ್ಲಿಂದ ಅಂತ. ಆ ವಿದೇಶಕ್ಕೆ ಹೋದ್ರುನು ಅಲ್ಲಿಂದ ಎಲ್ಲಾ ಅಲ್ಲಿ ಏರ್ಪೋರ್ಟ್ ಅವ್ರಂದ್ರಂತೆ, ಇದುವರೆಗೂ ನಮ್ಮ ಜೀವಮಾನದಲ್ಲಿ ಬರೀ ಕೈಯಲ್ಲಿ ಹೋಗಿ ಬರೀ ಕೈಯಲ್ಲಿ ಬಂದಿದ್ ನೋಡಿದ್ದವ್ರು ಅಂದ್ರೆ ಅಪ್ಪವ್ರೊಬ್ರುನೆ. ಅಂತ ಮಹಾತ್ಮರು ಎಲ್ಲೂ ಜಗತ್ತಲ್ಲಿ ಸಿಗೋದಿಲ್ಲ. ಅಂತವ್ರು ಸಹ ಏನೂ ಸಂಗ್ರಹ ಮಾಡ್ತಿರ್ಲಿಲ್ಲ, ಮಾಡ್ಬೇಡಿ ಅಂತಿದ್ರು ನಮ್ಗೆ. ತುಂಬಾ ಆಗೋದಿಲ್ಲಲ್ಲ, ಕಡಿಮೆನಾದ್ರು ಮಾಡಿ. ನೀವೇನ್ ಪೂರ್ತಿ ಅಪರವೈರಾಗ್ಯ ಏನು ಬೇಡ, ಆಗೋದೂ ಇಲ್ಲ. ಸ್ವಲ್ಪನಾದ್ರುವೆ ಮನೆಯಲ್ಲಿ ನನಗೆ ಎಷ್ಟು ಬೇಕು ವಸ್ತ್ರಗಳು, ಏನಾಗತ್ತೆ ಅವುಗಳು ಬಹಳ ವಿಪರೀತ ಆ ಕಡೆನೆ ಹೋಗಿ ಜ್ಞಾನದ ಚಿಂತನೆ ಬರಲ್ಲ. ನೀವ್ ಅನ್ಕೊಂಡಿದ್ಯಾ ಏನ್ ಅದ್ರ ಪಾಡ್ಗ ಮತ್ತ್ಯಾಕ್ ಮಹಾತ್ಮರು ಮನೆ ಬಿಟ್ಟು ಹೋಗ್ತಿದ್ರು? ಯಾಕೆ ಅವುಗಳನ್ನೆಲ್ಲ ಅವು ಮನಸ್ಸನ್ನ ವಿಪರೀತ ಕಾಡುತ್ತೆ, ವಾಸನೆಗಳು ಬೆಳೆಯುತ್ತೆ ಅವುಗಳಿಂದ. ಅವುಗಳ ಚಿಂತನೆ ಯಾರು ಎತ್ಕೊಂಡು ಹೋಗ್ಬಿಡ್ಲಿ, ನೀವ್ ಅವತ್ ಸಮಾಧಾನ ಇದ್ಬಿಟ್ರೆ. ನಿಮ್ಮ ಮನೆಯಿಂದ ಏನಾದ್ರು ವಸ್ತು ಇಲ್ಲ, ನೀವೇ ಹೋಗ್ಬೇಕಾದ್ರೆ ಯಾರಿಗಾರು ಏನೋ 1 ಕೊಡೋ ಬದ್ಲು 2 ಕೊಟ್ಬಿಟ್ರೆ ಏನೋ ಆರಾಮಾಗಿ ಇದ್ಬಿಡಿ ನೋಡೋಣ. ಅದನ್ನ ಹೇಳ್ತೀವಿ ವೈರಾಗಿ ಎಲ್ಲ ಬಹಳ ಜೋರಾಗೆ ಎಲ್ಲ ಪ್ರವಚನವನ್ನ ಮಾಡ್ತೀವಿ. ಕೊಡ್ಬೇಕಾದ್ರೆ ಏನಾದ್ರು ಈಗ ಯಾರಿಗೋ 10 ರೂಪಾಯಿ ಕೊಡ್ಬೇಕು, ಅದ್ರ ಬದ್ಲು 20 ರೂಪಾಯಿ ಕೊಟ್ಬಿಟ್ವಿ, ಏನಾದ್ರೂ ನೆಮ್ಮದಿ ಆದ್ರೆ ಎಲ್ಲಾರ್ಗು ಹೇಳ್ಕೊ ಬರ್ತೀವಿ ಅದನ್ನ. ಅದು ಉಪಾಯವಾಗಿ ಹೇಳ್ತೀವಿ. ಏನಿಲ್ಲ ಹೋಗ್ಲಿ ಪರವಾಗಿಲ್ಲ, ಪಾಪ ಅದು ಒಳ್ಳೇದೇನೆ ಕೊಟ್ಟಿರೋದು, ಅವ್ರಿಗೂ ಒಳ್ಳೇದೇ ಆಗದು. ಅದ್ ಏನ್ ಮಾತಾಡ್ತಾ ಇರುತ್ತಲ್ಲ ಈ ಸಣ್ಣ ಸಣ್ಣದೇ ಇಷ್ಟಿದೆಯಲ್ಲ, ಇನ್ನ ನಾವ್ ಯಾವಾಗ ಆತ್ಮಜ್ಞಾನವನ್ನ ಪಡೆಯೋದು? ಮೊದಲು ಬದುಕು ಸಾಧಕನ ಬದುಕಾಗ್ಬೇಕು. ಈ ಗ್ರಂಥ ಮುಗಿಯೋ ಅಷ್ಟೊತ್ತಿಗೆ ನಾವು ಮಹಾತ್ಮರಾಗಿರ್ಬೇಕು. ನಮ್ಮ ಅಪ್ಪವ್ರು ಏನ್ ಬಹಳ ಸುಲಭ, ನಾವು ಆ ಕಡೆ ಅದಕ್ಕಾಗಿ ಅರ್ಪಿಸ್ಬೇಕು, ಅದೇ ಶ್ರೇಷ್ಠವಾದದ್ದು. ಆರಾಮಾಗೆ ಏನೋ ಕೇಳ್ಕೊಂಡು ಒಂದ್ ಅರ್ಧ ಗಂಟೆ ಒಳ್ಳೆ ಮಾತ್ ಕೇಳಿ ಬರ್ತಾರಲ್ಲ ಪುರಾಣ, ಏನೋ ಒಂದ್ ಕಿವಿಗೆ 4 ಮಾತ್ ಕೇಳಿ ಒಳ್ಳೇದಾಯ್ತು ಇವತ್ತು ಅಂತ ಹೋಗ್ತಾರಲ್ಲ, ಹಾಗಲ್ಲ ಶ್ರವಣ. ಪ್ರತಿ ದಿನ ನನಗದು ಹೊಸಾದಿರ್ಬೇಕದು. ಪ್ರತಿ ದಿನ ನನಗೆ ಮನನಕ್ಕೆ ಕಾರಣ ಆಗ್ಬೇಕು. ಗುರುಗಳು ಹೇಳ್ತಾ ಇರೋದನ್ನ ನನ್ನ ಅನುಭವಕ್ಕೆ ಬರ್ತಿಲ್ಲ ಅಂತ ತಾಪ ಇರ್ಬೇಕು. ಗುರುಗಳಲ್ಲಿ ಅದನ್ನ ಅನುಗ್ರಹ, ಅದನ್ನ ಕೇಳ್ಕೋಬೇಕು, ಅವರನ್ನೇ ಬೇಡ್ಕೋಬೇಕು, ಅವರೇ ಇದಕ್ಕೆ
ಅವರನ್ನ ಬಿಟ್ಟು, ಅವರ ಸ್ಮರಣೆಯನ್ನ ಬಿಟ್ಟು, ಅವರ ಧ್ಯಾನವನ್ನ ಬಿಟ್ಟು ಜ್ಞಾನ ಚಿಂತನ ಬರಲ್ಲ. ಅದನ್ನ ಹಗಲಿರುಳು ಮಾಡ್ಬೇಕು. ಬರೀ ಈಗ ಬೆಳಗ್ಗೆ ಒಂದು ಕೇಳಿ ಮಾಡಿ ಖಂಡಿತ ಆಗೋದಿಲ್ಲ. ಇಲ್ವೇ ಇಲ್ಲ, ಆ ರೀತಿ ಆಗೋದೇ ಇಲ್ಲ. ನೀನು ಬರೀ ಒಂದ್ ಅರ್ಧ ಗಂಟೆ ಮಾಡಿ ಇನ್ನೆಲ್ಲವೂ ಸಂಸಾರ, ನಾನು ಯಾವುದನ್ನ ಮನಸ್ಸಿಗೆ ಕೊಡ್ತೀನೋ ಆ ರೀತಿ ಮನಸ್ಸಾಗತ್ತೆ. ನಾನು ಅದಕ್ಕೆ ಅಧ್ಯಾತ್ಮ ಚಿಂತನ, ನಿಜಗುಣರ ಗ್ರಂಥಗಳು ಇವುಗೆ ಪ್ರಾರಂಭ ಮಾಡ್ತಿದೀವಲ್ಲ, ಇವುಗಳ ಚಿಂತನವನ್ನ ಕೊಟ್ರೆ ಮಾತ್ರ ನಮಗೆ ಆಗ ಮನಸ್ಸು ನಿಧಾನವಾಗಿ ಮೈಗೂಡುತ್ತೆ. ಒಂದೇ ಸಲ ಮೈಗೂಡುತ್ತೆ, ನಾನು ಹೇಳ್ದಂಗೆ ಕೇಳುತ್ತೆ ಆಗೋಲ್ಲ. ಅದನ್ನ ಪ್ರಾರಂಭದಲ್ಲಿ ಬಲವಂತವಾಗಿ ಆದರೂ ಕ್ರಮಬದ್ಧವಾಗಿ ಸಾಧಕ ಜೀವನವನ್ನ ಮೈಗೂಡಿಸ್ಲೇಬೇಕು. ದಿನದುದಯ ಎದೊಳ್ಳೇಬೇಕು. ಇಲ್ಲಾಂದ್ರೆ ಸಾಧಕರಾಗೋದಿಲ್ಲ. ದಿನದುದಯ ಎದ್ದು ಮೊದಲು ಗುರುವಿನ ಪ್ರಾರ್ಥನೆ, ನಂತರ ದೇವರು, ಆಮೇಲೆ ನಾನ್ಯಾರನ್ನ ಆಗ್ಲೇಬೇಕು. ಅದಾದ್ಮೇಲೆ ಇನ್ ಸಂಸಾರ ಮಾಡು. ಆದ್ರೆ ಬೇಗ ಮುಗಿಸ್ತೀನಿ ಅಂತಿರ್ಬೇಕು ಅದನ್ನ. ನಾವ್ ಪ್ರವಚನ ಬೇಗ ಮುಗಿಸಿ ಸಂಸಾರಕ್ಕೆ ಓಡೋಗ್ತಿರ್ತೀವಿ. ಯಾವಾಗ ಪ್ರವಚನ ಬೇಗ ಮುಗಿಯುತ್ತೋ ಅವ್ರ ಆಗೋದಿಲ್ಲ. ಸಾಧಕರು ಆತ್ಮಜ್ಞಾನ ಆಗೋದಿಲ್ಲ, ಮೈಗೂಡೋದಿಲ್ಲ. ಅದು ಅಷ್ಟೇನೆ. ವಿಪರೀತ ನನ್ಗಾಗ್ಲೇ ಜನ್ಮ ಜನ್ಮಾಂತರದ ಸಂಸಾರದ ವಾಸನೆಗಳಿದೆ, ತಿರ್ಗಾ ಹೋಗಿ ಅದನ್ನೇ ಮಾಡಿ 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 ಅದ್ ಬಹಳ ದುಃಖಿ ಆಗ್ತೀವಿ ಅಷ್ಟೇನೆ. ಹಾಗಾಗಿ ಇದನ್ನ ನಾನು ನಿಧಾನವಾಗಿ ಮೆಲ್ಲನೆ ಮೆಲ್ಲನೆ ಹೇಳಿದ್ದನ್ನೇ ಹೇಳುವರು, ಕೇಳಿದ್ದನ್ನೇ ಹೇಳುವರು. ಆ ಬುದ್ಧಿಗೆ ಏನಾಗುತ್ತೆ, ಈ ಹೇಳಿದ್ದು ಕೇಳಿರೋದಿರುತ್ತಲ್ಲ, ಇದೇ ತಾನೇ ನಾಳೆ ಒಂದಿನ ತಪ್ಪಿಸ್ಕೊಂಡ್ರೆ ಏನಾಗುತ್ತೆ? ಇದನ್ನೇ ತಾನೇ ಹೇಳ್ತಾರೆ. ಆ ರೀತಿ ಇರೋರು ಆಗೋದಿಲ್ಲ ಸಾಧಕರು. ಅವನಿಗೆ ಪ್ರತಿದಿನ ಅದು ಹೊಸಾದಿರ್ಬೇಕು. ಅಪ್ಪ ಅವರು ಅದನ್ನ ಪತ್ರದಲ್ಲಿ ತುಂಬಾ ಚೆನ್ನಾಗಿ ನಮ್ಗೆಲ್ಲ ಅದನ್ನ ಅಪ್ಪಾಜಿ ಒಬ್ರಿಗೆ ಹೇಳ್ತಾ ಇದ್ದಲ್ಲ, ನಮ್ಮೆಲ್ಲರಿಗೂ ಹೇಳ್ದಂಗೆ ಅದು. ಅವ್ರ ಅಪ್ಪ ಅವ್ರದ್ದು ಅದು ಉಪದೇಶ. ಅದು ನಮಗೆ ಪ್ರತಿದಿನ ಉತ್ಸಾಹದಿಂದ ಅದನ್ನ ಮನನ ಮಾಡ್ಬೇಕು ನಾವು. ಒಂದೊಂದು ಸೂತ್ರ ಒಂದೊಂದು ಲೈನೆ, ಒಂದೊಂದು ಸೂತ್ರನೂ ಬೇಕಾಗಿಲ್ಲ, ಒಂದೇ ಒಂದು ಪದ ದಿನಪೂರ್ತಿ ಅದು ನನ್ನ ದೇಹ ಮನಸ್ಸು ಭಾವದಲ್ಲಿ ನಾನು ಅನುಭವಕ್ಕೆ ಬರ್ಬೇಕು. ಆ ರೀತಿಯಾಗಿ ನಾನು ಚಿಂತನ ಮಾಡ್ತಾ ಹೋದ್ರೆ ಅದನ್ನ ಕೈ ಹಿಡಿದು ಕರ್ಕೊಂಡು ನಿಧಾನವಾಗಿ ಬಹಳ ಸುಲಭವಾಗಿ ಬ್ರಹ್ಮಜ್ಞಾನವನ್ನು ಉಂಟು ಮಾಡೋದು ಕೈವಲ್ಯ ಪದ್ಧತಿ ಗ್ರಂಥ. ಅದಕ್ಕೆ ಕೋಟಿ ಕೋಟಿ ಕೃತಜ್ಞರಾಗಿದ್ರು ನಾವು ಎಷ್ಟು ಕೃತಜ್ಞರು ನಿಜಗುಣ ಶಿವಯೋಗೀಶ್ವರರಿಗೆ ಹೇಳಿದ್ರು ಕಡಿಮೆನೆ. ಅದನ್ನ ನಮಗೆ ಈ ರೀತಿಯಾಗಿ ತಂದವರು ಸಿದ್ಧಾರೂಢರು. ನಾವು ಯಾವುದೋ ನಮ್ಮ ಅಪ್ಪಾಜಿ ಹೇಳ್ತಾ ಇದ್ರು, ನಾವು ನಿಜಗುಣರ ಇದ್ದಾಗ ಕಾಲದಲ್ಲಿ ನಾವು ಅವರ ಪಾದದ ಹತ್ರ ಏನೋ ಒಂದು ಸೊಳ್ಳೆನೋ ನೊಳೆನೋ ಏನೋ ಆಗಿರ್ಬೇಕು, ಅವರು ನಮ್ಮ ಮೇಲೆ ಪಾದ ಇಟ್ಟಿರ್ಬೇಕು. ಅವ್ರ ಕರುಣೆ ಇದ್ರೆ ಮಾತ್ರ ಈ ಗ್ರಂಥವನ್ನ ಮುಟ್ಟೋದಿಕ್ಕಾಗತ್ತೆ. ಅವ್ರು ಬೇರೆ ಅಲ್ಲ, ಈ ಗ್ರಂಥ ಬೇರೆ ಅಲ್ಲ. ಬಹಳ ಕಠಿಣವಾದ ಗ್ರಂಥ, ಬಹಳ ಗುರುವಿನಿಂದ ಕೇಳಿದ್ರೆ ಬಹಳ ಸುಲಭವಾದ ಗ್ರಂಥ. ಆ ಗ್ರಂಥವನ್ನ ನಾವು ಕೇಳ್ತಿದೀವಿ ಅಂದ್ರೆ ಎಲ್ಲೋ ನಮಗ ಅದ್ರದ್ದು ಇರ್ಬೇಕು. ಅವರ ಅನುಗ್ರಹ ಆಗಿಲ್ಲ ಅಂದ್ರೆ ಅಲ್ಲೇ ಮನೆಯಲ್ಲಿದ್ರು ನಾವು ಅದನ್ನ ಆ ಕಡೆ ಲಕ್ಷ್ಯ ಕೊಡಲ್ಲ. ಪಕ್ಕದಲ್ಲಿ ಅಲ್ಲೆಲ್ಲೋ ಹೇಳ್ತಿದ್ರು ನಾವು ಆ ಕಡೆ ಲಕ್ಷ್ಯ ಕೊಡೋದಿಲ್ಲ. ನಾವು ಅದ್ರ ಕಡೆ ಬಂದು ಕೇಳ್ಬೇಕು ಮಾಡ್ಬೇಕು ಅಂತಿದ್ದೇವೆ ಅಂದ್ರೆ ನಿಜಗುಣ ಶಿವಯೋಗೀಶ್ವರರ ಅನುಗ್ರಹ ಆಗಿದೆ, ಅವರ ಕರುಣೆ ಆಗಿದೆ. ಅವ್ರಿಗೆ ಏನು ನಮ್ಮನ್ನ ಕರುಣಾರಸದ ಕೋಡಿವರಿವ ಅವ್ರಿಗೆ ಬರೀ ಆಲಾಪ ಏನು, ಬ್ರಹ್ಮಜ್ಞಾನಿ ಆಗು ನೀನು, ಯಾಕೆ ಸುಮ್ನೆ ಸಮಯವನ್ನ ವ್ಯರ್ಥ ಮಾಡ್ತೀಯ? ಅದನ್ನೆಲ್ಲ ಅವರು 5 ಸ್ಥಳಗಳಲ್ಲಿ ಬಹಳ ಸುಂದರವಾಗಿ ಹೇಳ್ತಾ ಹೋಗ್ತಿದ್ದಾರೆ. ಶ್ರೀಮನ್ ನಿಜಗುಣ ಶಿವಯೋಗೀಶ್ವರರು ಇಲ್ಲೇ ಕೊಳ್ಳೇಗಾಲದ ಚಿಲಕವಾಡಿಯಲ್ಲಿ. ನಾವು ಪ್ರತಿ ವರ್ಷ ನಮ್ದು ಗುರು ಪೂರ್ಣಿಮೆ ಆದ್ಮೇಲೆ ಅಲ್ಲಿಗೆ ಹೋಗ್ತಿದ್ವಿ. ಕುಮಾರ್ ನಿಜಗುಂಡ್ರು ಕಾವಿ ಹಾಕೋದಕ್ಕಿಂತ ಮೊದಲು ಅವಾಗ್ಲಿಂದನೂ ಅಪ್ಪಾಜಿಗೆ ಬಹಳ ಪರಿಚಯ. ಹಾಗಾಗಿ ನಾವು ಸತ್ಸಂಗದಿಂದ 50-60 ಜನ ಹೋಗಿ ಅವ್ರು ನಮ್ಗೆಲ್ಲಾ ಪ್ರಸಾದ ಮಾಡಿಸಿ ಆ ನಿಜಗುಣರ ಸ್ಥಳವನ್ನೆಲ್ಲ ನಾವು ಬಹಳ ಅನುಭವಿಸಿದೀವಿ. ಆ ಅನುಭವ, ಅವ್ರ ಮಂಟಪ ಅವ್ರ ಗವಿ ಆಗ್ಲಿ, ಅಲ್ಲಿ ಅವರು ಅಪ್ಪವ್ರು ಅದನ್ನೆಲ್ಲ ಜಾಗ ತೋರ್ಸಿದ್ರು ಅಂತ ನಮ್ಗೆ ಅಪ್ಪಾಜಿ ತೋರಿಸ್ತಿದ್ರು. ಅಪ್ಪವ್ರು ಅಲ್ಲಿ ಉಳ್ಕೊಂಡಿದ್ರಲ್ಲ, ಅಲ್ಲಿ ನಾನಾರು ಗ್ರಂಥವನ್ನ ಮಾಡಿದ್ರಲ್ಲ ಪ್ರವಚನ, ಆಗ ಅಪ್ಪಾಜಿ ಹೇಳ್ತೀರ ನಿಜಗುಣರು ಇಲ್ಲೇ ಇರ್ಬೇಕ್ರಿ ಅವ್ರ ಗ್ರಂಥ. ಅವ್ರ ತಾಳೆಗರಿ ಅವಾಗ ಎಷ್ಟೋ ಲಕ್ಷ ಗ್ರಂಥಗಳನ್ನ ಅಧ್ಯಯನ ಮಾಡಿದೀನಿ ಅಂದ್ರಲ್ಲ, ಅದನ್ನ ಅಪ್ಪವ್ರು ಈ ಜಾಗದಲ್ಲೇ ಇರ್ಬೇಕದನ್ನ. ಅದು ಪುರಾತನ ವಾಸ್ತು ಇದ್ರು, ಅದನ್ನ ಅವ್ರಿಗೆ ಒಳಪಟ್ಟಿದೆ. ಈಗ ಅದು ಪುರಾತನ ವಸ್ತು ಇದನ್ನೆಲ್ಲ ಸಂಗ್ರಹ ಮಾಡ್ತಾರಲ್ಲ, ಅವ್ರಿಗೆ ಒಳಪಟ್ಟಿದೆ. ಇಂಥ ಜಾಗದಲ್ಲೇ ನಿಜಗುಣರು ಮಾಡಿದ್ರು ಅಂತ ನಿಜಗುಣರನ್ನ ನಾವು ಬೇಡ್ಕೋಬೇಕು. ಅವರನ್ನ ಪ್ರಾರ್ಥನಾ, ಒಬ್ರ ಆತ್ಮಜ್ಞಾನಿ ಆಗೋದು ಅಷ್ಟು ಸುಲಭ ಅಲ್ಲ. ಎಲ್ಲ ದೇವನ ಅನುಗ್ರಹ, ಗುರುವಿನ ಅನುಗ್ರಹ, ಭಗವಂತನ ಅನುಗ್ರಹ, ಎಲ್ಲದರ ಅನುಗ್ರಹ ಇದ್ರೆ ಮಾತ್ರ ಆತ್ಮಜ್ಞಾನ. ಇಲ್ಲ ಅಂದ್ರೆ ಬಹಳ ಮನೆಯಲ್ಲಿ ತೊಂದರೆ ಆಗಿದ್ರೆ ಹೇಗೆ ಆತ್ಮಜ್ಞಾನವನ್ನ ಕೇಳಕ್ಕಾಗತ್ತೆ? ಮನೆಯಲ್ಲಿ ಯಾರಿಗೋ ಹುಷಾರಿಲ್ಲ, ಹೇಗೆ ಆತ್ಮಜ್ಞಾನವನ್ನ? ನನಗೆ ಬಹಳ ಪ್ರೀತಿ ಹೆಂಡತಿಗೆ ಆಯ್ತು, ಮಕ್ಳಿಗಾಯ್ತು, ನಮಗಷ್ಟು ವೈರಾಗ್ಯ ಇಲ್ಲ, ಅದು ಬೇಗ ನಮಗೆ ತಾಪ ಆಗತ್ತೆ. ಆ ರೀತಿ ಇದ್ದಾಗ ನಾನು ಬ್ರಹ್ಮಚಿಂತನ ಮಾಡಕ್ ಹೇಗಾಗತ್ತೆ? ಹಾಗಾಗಿ ಅಲ್ಲೂ ಎಲ್ಲವೂ ಅನುಕೂಲ ಆಗಿರ್ಬೇಕು. ಜೊತೆಗೆ ನನ್ನ ಮನಸ್ಸುನು ಅದಕ್ಕೆ ನನ್ ಮನಸ್ಸು ದೇಹನೇ ಸರಿ ಇರ್ಲಿಲ್ಲ ಅಂದ್ರೆ ಅದೂ ಸಹ ಸರಿ ಇರ್ಬೇಕು. ನನಗೆಲ್ಲವೂ ಸುತ್ತಮುತ್ತ ಈ ರೀತಿ ಅನುಗ್ರಹ ಆಗ್ಬೇಕಂದ್ರೆ ನಿಜಗುಣರನ್ನೇ ಬೇಡ್ಕೋಬೇಕು.
ಇವ್ರು ಹೇಳ್ತಿದ್ರು, ಗರಗದ ಮಡವಾಳಪ್ಪನವ್ರು ಹೇಳ್ತಿದ್ರು ಅಂತ ಹೇಳ್ತಾರಲ್ಲ, ಯಾರ ಮನೆಯಲ್ಲಿ ಈ ಗ್ರಂಥ ಇದೆಯೋ ಆ ಮನೆಯಲ್ಲಿ ಒಬ್ರು ಮಹಾತ್ಮರು ಹುಟ್ಟುತ್ತಾರೆ ಅಂತ. ಆ ರೀತಿ ಈ ಗ್ರಂಥ ಅಷ್ಟು ಶ್ರೇಷ್ಠವಾದ ಗ್ರಂಥ. ಅದನ್ನ ಅತ್ಯಂತ ಶ್ರದ್ಧೆಯಿಂದ, ಸುಮ್ನೆ ನಂಬಿ ಅಂತ ಹೇಳ್ತಿಲ್ಲ ಅದನ್ನ, ಭಾವುಕತನ ಅಲ್ಲ. ಜ್ಞಾನ ಏನೋ ಶ್ರದ್ಧೆ ಭಾವುಕ ಖಂಡಿತ ಅಲ್ಲ ಅದು. ಅದು ಚಿಂತನಾಪರ. ನೋಡು ನಿನ್ನನ್ನ ನೀನು, ಬರೀ ವಿವೇಕದಿಂದ ನೋಡು. ಏನೂ ಸಾಧನ, ತನಗಾಯಾಸ ಮಿನಿತಿಲ್ಲದೆ, ಒಂದು ಚೂರೂ ನಿನಗೇನೂ ಆಯಾಸ ಮಾಡಲ್ಲ. ದೇಹದಲ್ಲಿ ಶ್ರಮ ಕೊಡಲ್ಲ, ಮನಸ್ಸಿಗೆ ಶ್ರಮ ಕೊಡಲ್ಲ, ಭಾವಕ್ಕೆ ಶ್ರಮ ಕೊಡಲ್ಲ, ನಿನ್ನ ಬದುಕಿನಲ್ಲಿ ಏನೂ ಅಸ್ತವ್ಯಸ್ತ ಮಾಡಲ್ಲ. ಅವನೆಲ್ಲ ಬಿಡು ಅನ್ನಲ್ಲ, ಇಡೀ ಅನ್ನಲ್ಲ, ಏನೂ ಅನ್ನಲ್ಲ. ಜ್ಞಾನ ಬಹಳ ಸುಲಭವಾಗಿ ತನಗಾಯಾಸ ಮಿನಿತಿಲ್ಲದೆ ಘನಮುಕ್ತಿಯನ್ನು, ಆ ಬ್ರಹ್ಮಜ್ಞಾನವನ್ನ ಉಂಟು ಮಾಡುತ್ತದೆ. ಅಂತ ಶ್ರೀಮನ್ ನಿಜಗುಣ ಶಿವಯೋಗೇಶ್ವರರಿಗೆ ನಾವೆಲ್ಲರೂ ಪ್ರಾರ್ಥನಾ ಮಾಡೋಣ, ನಮ್ಮನ್ನ ಆತ್ಮಜ್ಞಾನಿಗಳನ್ನಾಗಿ ಮಾಡ್ಲಿ. ನಾವಿರೋದು ಆತ್ಮವಸ್ತುವೇ ಇದೀವಿ, ಆದರೆ ನಮ್ಮ ಭ್ರಮೆಗಳು ಹೋಗ್ಬೇಕಲ್ಲ, ದೇಹ ಭ್ರಮೆ ಅವುಗಳನ್ನೆಲ್ಲ, ಅದನ್ನ ಪ್ರಾರ್ಥನಾ ಅತ್ಯಂತ ಶ್ರೇಷ್ಠ ಪ್ರಾರ್ಥನೆ. ಆ ನಿಜಗುಣರನ್ನೇ ಬೇಡ್ಕೊಂಡು, ನಮ್ಮ ಗುರುಗಳು ಸಿದ್ದೇಶ್ವರ ಸ್ವಾಮೀಜಿಯವರು ನಮ್ಮ ಗುರುಗಳು, ಸತ್ಸಂಗ ಒಂದು ದಿನ ಎರಡು ದಿನದಲ್ಲ ಇದು ಸತ್ಸಂಗ. ಸತ್ಸಂಗ ನಿರಂತರವಾಗಿ ಏನೂ ವಿಘ್ನ ಬರ್ದೆ ನಡಿಬೇಕು ಅಂದ್ರೆ ನಾವು ಅದಕ್ಕೆ ಗುರುವಿನ ಅನುಗ್ರಹ ಇರ್ಬೇಕು. ಎಷ್ಟು ಜನ ಸತ್ಸಂಗ ಮಾಡ್ತಾರೆ, ಎಷ್ಟು ದಿನ ಮಾಡ್ತಾರೆ? ಅದೊಂದು ಯಾವಾಗ್ಲೂ ನಮ್ದು 34 ವರ್ಷ ನಡಿಬೇಕು ಅಂದ್ರೆ ಅದು ದೇವನ ಅನುಗ್ರಹ, ಗುರುವಿನ ಅನುಗ್ರಹ ಇದ್ದೇ ಆಗೋದಿಲ್ಲ. ನಮ್ಮ ಕುಮಾರ ನಿಜಗುಣರಿಗೆ ಅಪ್ಪವ್ರು ಯಾವಾಗ್ಲೂ ಹೇಳ್ತಿದ್ರು, ನೀವು ಮಾಡೋದಂತ ಅದ್ರಲ್ಲಿ ಗೃಹಸ್ಥರಿಗೆ ಬಹಳ ಕಷ್ಟ. ಯಾಕಂದ್ರೆ ಸಮಸ್ಯೆಗಳು ಬಹಳ ಇರತ್ತೆ. ಪಾಪ ತುಂಬಾ ತಾಪತ್ರೆ ಅಂತವ್ರು ಸಹ ಶ್ರವಣ ಮಾಡ್ತೀವಿ ನಾವು ಅಂದ್ರೆ ನಮಗೆ ಗುರುವಿನ ಅನುಗ್ರಹ ಆಗಿದೆ, ನಮಗೆ ದೇವನ ಅನುಗ್ರಹ ಆಗಿದೆ. ಅವರನ್ನೇ ಬೇಡ್ಕೋಬೇಕು. ನಾನು ಈ ಅನುಗ್ರಹ ಆಗಿದೆ, ಆದ್ರೆ ನಾನು ಆತ್ಮಜ್ಞಾನವನ್ನ ಪಡಿಬೇಕು, ಅದು ಲಕ್ಷ್ಯ ಮರಿಬಾರ್ದು. ಅವ್ರ ಅನುಗ್ರಹ ಆಗಿರೋದನ್ನ ಇಲ್ಲಿಗೆ ನಿಲ್ಲಿಸಬಾರ್ದು. ಅವ್ರು ಏನು ಅನುಗ್ರಹದಿಂದ ನಮ್ಗೆ ಆತ್ಮಜ್ಞಾನ ಮಾಡ್ಬೇಕಂತಿದ್ದಾರೆ, ಆ ಲಕ್ಷ್ಯವನ್ನ ನಾವು ತಲುಪಲೇಬೇಕು. ಇದನ್ನ ಅಪ್ಪವ್ರು ಹೇಳ್ತಿದ್ರು, ಯಾರು ಸನ್ಯಾಸಿಗಳು ಸಹ ಅವ್ರ ಮಠಗಳಲ್ಲಿ ಮಾಡಕ್ ಆಗದೆ ಇರೋದನ್ನ ಸದಾಶಿವ ಗುರುಗಳು ಮಾಡ್ತಿದ್ದಾರೆ ಗೃಹಸ್ಥರಾಗಿ. ಅಪ್ಪಾಜಿಗೆ ಒಂದು ಆಮಂತ್ರಣ, ನಮ್ಗೆ ಸಿದ್ದಪ್ಪ ಸ್ಕ್ವೇರ್ ಅಲ್ಲಿ ಪ್ರವಚನ ಪ್ರಾರಂಭ ಮಾಡಿದಾಗ 34 ವರ್ಷ ಈಗ, ಆಗ ಪ್ರಾರಂಭ ಮಾಡಿದಾಗ ಅಪ್ಪವ್ರನ್ನ ದೊಡ್ಡ ದೊಡ್ಡ ಸಾಹಿತಿಗಳು, ಜಗದ್ಗುರುಗಳು ಎಲ್ಲಾರ್ನು ಅಪ್ಪವ್ರನ್ನ ಫಸ್ಟ್ ಅಪ್ಪಾಜಿ ಕೇಳಿದ್ರು, ಅಪ್ಪ ಬನ್ನಿ ನಮ್ ಪ್ರವಚನ ಆಗ್ಲಿ, ಎಲ್ಲರಿಗೂ ಆಮಂತ್ರಣ ಕೊಟ್ಟಿದ್ದೀರಾ ಅಂತ. ಆಮಂತ್ರಣ ಅಂದ್ರೆ ಏನು ಅಂತಾನೆ ಗೊತ್ತಿರ್ಲಿಲ್ಲ ಅಪ್ಪಾಜಿಗೆ. ಅವಾಗ ಅಪ್ಪವ್ರು ಜಗದ್ಗುರುಗಳಿಗೆ ಹೋಗ್ ಕೊಡ್ರಿ ಅಂತ ಅಪ್ಪವ್ರು ಹೇಳಿದ್ರು. ಅಂದ್ಮೇಲೆ ಹೋಗೋದಾಗ ಆಯ್ತು ಬರ್ತೀನಿ ಅಂತ ಅವ್ರೆಲ್ಲಾರು ಹೇಳಿ, ಅವಾಗ ಕುಮಾರ್ ನಿಜಗುಣ್ರಿಗೆ ಕೊಟ್ರ ಅಂತ. ಅವಾಗ ಅಪ್ಪಾಜಿ ಫಸ್ಟ್ ಹೋಗಿ ಕುಮಾರ್ ನಿಜಗುಣ್ರಿಗೆ ಮಾತಾಡಿ, ಅಪ್ಪ ನಮ್ ಸತ್ಸಂಗಕ್ ಬನ್ನಿ ಅಂತಂದಾಗ ಅವರು ಇಲ್ಲಿ ಸದಾಶಿವಪ್ಪ, ನಮ್ಗೆ ಅವತ್ತೊಂದ್ ದಿನ ಬೇರೆ ಏನೋ ಕೆಲ್ಸ ಇದೆ ಅಂತ. ಅಪ್ಪಾಜಿ ಆಯ್ತ್ರಪ್ಪ ಅಂತ ಸುಮ್ನಾಗಿ ಆಮೇಲೆ ಅಪ್ಪವ್ರ ಹತ್ರ ಬಂದ್ರು. ಅಪ್ಪವ್ರು ಎಲ್ಲರಿಗೂ ಆಮಂತ್ರಣ ಕೊಟ್ರ? ಅಪ್ಪ ಎಲ್ಲಾರ್ಗು ಕೊಟ್ಟಿದ್ದೀನಿ. ಕುಮಾರ್ ನಿಜಗುಣ್ರಿಗೂ ಕೊಟ್ರ? ಕುಮಾರ್ ನಿಜಗುಣ್ರು ಅಲ್ಲೇ ಕೂತಿದ್ರಂತ. ಕೊಟ್ರ? ಅಪ್ಪ ಅವ್ರಿಗೆ ಏನೋ ಬೇರೆ ಕಾರ್ಯ ಇದೆ ಅಂತೆ, ಬರಕ್ಕಾಗಲ್ಲ. ಅಪ್ಪವ್ರು ಬಹಳ ಸೀರಿಯಸ್ ಆಗಿಂದ ತಿರುಗದ್ರಂತೆ, ಬಹಳ ಸೀರಿಯಸ್ ಆಗಿ. ಏನು ಇದ್ರಿಗಿಂತ ಇನ್ನೊಂದು ದೊಡ್ಡ ಶ್ರೇಷ್ಠವಾದ ಯಾವ್ದಾದ್ರು ಇದೆಯಾ? ನೀವ್ ಮಾಡ್ಬೇಕಾಗಿರುವಂತ ಕಾರ್ಯನ ಅವ್ರು ಮಾಡ್ತಾ ಇದಾರೆ, ಅದಕ್ಕೆ ಬನ್ನಿ ಅಂತ. ಆಯ್ತ್ರಪ್ಪ ಆಯ್ತಾಯ್ತು ಬರ್ತೀನಿ ಅಂತ ಹೇಳಿ ಎಲ್ಲಾ ದೊಡ್ಡ ಯಾಕೆಂದ್ರೆ ಅಷ್ಟು ಮಹತ್ವ ಸತ್ಸಂಗಕ್ಕೆ. ಸತ್ಸಂಗದ ಒಂದ್ರಿಂದಾನೇ ಆತ್ಮಜ್ಞಾನ ಬಹಳ ಸುಲಭ. ಎಲ್ಲಾ ನಮ್ಮ ಭ್ರಮೆಗಳಾಗ್ಲಿ ಏನಾಗ್ಲಿ, ಏನ್ ದುಃಖಿಗಳಾಗಿದೀವಲ್ಲ, ಎಲ್ಲಾ ನಮ್ಮ ಮನೋಕಲ್ಪನೆಗಳು, ಅವಕ್ಕೇನೂ ಅಸ್ತಿತ್ವ ಇಲ್ಲ. ನಾನ್ ಬಹಳ ಆರಾಮ್, ಏನ್ ಅಪ್ಪವ್ರು ಆರಾಮಿದ್ರಲ್ಲ ಆನಂದ, ಅವ್ರಲ್ಲ ನಾನು ಹಾಗೆ ಇರೋದು. ಆದ್ರೆ ಏನ್ ಮಾಡಿದ್ರು ಗೊತ್ತಾಗಲ್ವಲ್ಲ. ಅದನ್ನ ಶ್ರೀಮನ್ ನಿಜಗುಣ ಶಿವಯೋಗೇಶ್ವರನ್ನ ಬೇಡ್ಕೊಂಡು, ಮಹಾತ್ಮನ ಬೇಡ್ಕೊಂಡು, ಗುರುವನ್ನ ಬೇಡ್ಕೊಂಡು ಪ್ರತಿದಿನ ಅತೀ ಉತ್ಸಾಹದಿಂದ ಇವತ್ತು ಆತ್ಮಜ್ಞಾನವನ್ನ ನಾನು ಅನುಭವಿಸ್ತೀನಿ. ಶ್ರವಣಕ್ಕೆ ಸಮಾಧಿ. ಈ ರೀತಿಯಾಗಿ ಬಂದ್ರೆ ಆತ್ಮಜ್ಞಾನವನ್ನ ಬಹಳ ಸುಲಭವಾಗಿ ಆ ಶ್ರೀಮನ್ ನಿಜಗುಣ ಶಿವಯೋಗೀಶ್ವರರು 1500 ವರ್ಷಗಳ ಹಿಂದೆ ಇದ್ರು ಅಂತ ಅವ್ರ ಬಗ್ಗೆ ಕಾಲಮಾನವನ್ನ ಹೇಳೋದು. ಅವ್ರು ಒಟ್ಟು 6 ಷಟ್ಶಾಸ್ತ್ರ ಅಂತಾನೆ ಇರೋದು. ಇನ್ನೊಂದು ಇದೆ, ಅದಷ್ಟೊಂದೇನು ಹೇಳೋದಿಲ್ಲ. ಈ ಷಟ್ಶಾಸ್ತ್ರ ಎಲ್ಲರಿಗೂ ಗೊತ್ತಿದೆ. ಪರಮಾನುಭವ ಬೋಧೆ, ಅನುಭವ ಸಾರ, ಪರಮಾರ್ಥ ಗೀತೆ, ಕೈವಲ್ಯ ಪದ್ಧತಿ, ವಿವೇಕ ಚಿಂತಾಮಣಿ, 63 ಪುರಾತನರ ತ್ರಿವಿಧಿ, ಪರಮಾರ್ಥ ಪ್ರಕಾಶಿತ. ಒಟ್ಟು ಇಷ್ಟು ಅವರ ಗ್ರಂಥಗಳು. 2 ಸಂಸ್ಕೃತದಲ್ಲಿ ಬರ್ದಿದ್ದಾರೆ ಅಂತ ಹೇಳ್ತಾರೆ. ಒಂದು ಆತ್ಮತರ್ಕ ಚಿಂತಾಮಣಿ ಮತ್ತು ದರ್ಶನ ಸಾರ, ಆದ್ರೆ ಅದೆಲ್ಲೂ ಲಭ್ಯ ಇಲ್ಲ ಅಂತ ಅಂತಾರೆ. ಇಷ್ಟು ಮಾತ್ರ ಅದು ಸಿದ್ಧಾರೂಢರಿಂದ ಇದು ಬೆಳಕಿಗೆ ಬಂದಿರೋದು. ಹಾಗಾಗಿ ಇಷ್ಟು ಅವರು. ಮತ್ತೆ ವಿವೇಕ ಚಿಂತಾಮಣಿ, ಕೈವಲ್ಯ ಪದ್ಧತಿ, 63 ಪುರಾತನರ ತ್ರಿವಿಧಿ ಇದೆಯಲ್ಲ, ಇದು ಸ್ವತಂತ್ರ ಗ್ರಂಥ. ಅಂದ್ರೆ ತಾವೇ ರಚನೆ ಮಾಡಿರೋದು. ಇದು ಬೇರೆ ಯಾವ್ದಾರೋ ಅನುವಾದಗಳಾಗ್ಲಿ ಆ ರೀತಿ ಎಲ್ಲ, ಇದು ಸ್ವತಂತ್ರ ಗ್ರಂಥ. ಇನ್ನ ಅನುಭವ ಸಾರ, ಪರಮಾನುಭವ ಬೋಧೆ, ಪರಮಾರ್ಥ ಗೀತೆ ಮತ್ತು ಪರಮಾರ್ಥ ಪ್ರಕಾಶಿಕೆ ಇದೆಯಲ್ಲ, ಇದೆಲ್ಲ ಅನುವಾದಿತ ಗ್ರಂಥ.
ಈ ಅನುಭವ ಸಾರ ಉಪನಿಷತ್ತುಗಳದು, ಪರಮಾನುಭವ ಬೋಧೆ, ಮೈತ್ರಾದೇವಿ ಯಾಜ್ಞವಲ್ಕ್ಯರದು ಬೃಹದಾರಣ್ಯ, ಈ ರೀತಿ ಅದು ಅನುವಾದಿತ ಗ್ರಂಥ. ಇನ್ನ ಈ ಕೈವಲ್ಯ ಪದ್ಧತಿ ಇದು 5 ಸ್ಥಳಗಳಿದೆ. ಅದರಲ್ಲಿ 174 ಹಾಡುಗಳಿದೆ. ಆ ಹಾಡುಗಳಲ್ಲಿ ರಾಗ, ತಾಳ, ಪಲ್ಲವಿ, ಅನುಪಲ್ಲವಿ, ಚರಣ ಇವುಗಳಿಂದ ಕೂಡಿದೆ. ಇದ್ರ ಬಗ್ಗೆ ಎಲ್ಲ ಸುಮ್ನೆ ಒಂದೊಂದ್ ಸ್ವಲ್ಪ ಅಷ್ಟೇ. ಕೈವಲ್ಯ ಪದ್ಧತಿ. ಮತ್ತೆ ಈ ಗ್ರಂಥದಲ್ಲಿ 5 ಸ್ಥಳಗಳು: ಶಿವಕಾರುಣ್ಯ, ಜೀವ ಸಂಬೋಧನ, ನೀತಿ ಕ್ರಿಯಾ, ಯೋಗ ಪ್ರತಿಪಾದನ. ಯೋಗ ಪ್ರತಿಪಾದನದಲ್ಲಿ 5: ಮಂತ್ರಯೋಗ, ಲಯಯೋಗ, ಹಠಯೋಗ, ರಾಜಯೋಗ, ಶಿವಯೋಗ, ಕೊನೆಗೆ ಜ್ಞಾನ ಪ್ರತಿಪಾದನಾ ಸ್ಥಳ. ಇದು ಕೈವಲ್ಯ ಪದ್ಧತಿಯ ಗ್ರಂಥ. ಇನ್ನ ಅವರು ಪುರಾತನರ ಏನು 63 ಪುರಾತನರು ಇದಾರಲ್ಲ, ಅವ್ರ ಬಗ್ಗೆ ಬರ್ದಿದಾರಲ್ಲ, ಅದು 77 ತ್ರಿಪದಿಗಳು. ಅದು ಬರೀ ಭಕ್ತಿ ಗೀತೆಗಳು. ಅದ್ರಲ್ಲಿ ಶಿವಭಕ್ತರದು 63 ಏನು ಶರಣರಿದ್ರು ಅವ್ರ ಬಗ್ಗೆ ಅದನ್ನ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ವಿವೇಕ ಚಿಂತಾಮಣಿ ಎಲ್ಲಾ ಗ್ರಂಥಗಳಿಗಿಂತ ಅತ್ಯಂತ ಮಹತ್ವ. ಕನ್ನಡದ ವಿಶ್ವಕೋಶ ಅಂತಾರ ಅದನ್ನ. ಎಲ್ಲರೂ ಅದನ್ನೇ ತೆಗೆದು ನೋಡೋದು. ಅವ್ರಿಗೆ ಯಾವ್ದಾದ್ರು ಏನಾದ್ರು ಸಂಶಯ ಬಂತು, ಅದ್ರಲ್ಲಿ ಏನೂ ಹೇಳಿಲ್ಲ ಅನ್ನೋದು ಏನೂ ಇಲ್ಲ. ಒಟ್ಟು 10 ಪ್ರಕರಣಗಳಿದೆ. ಅಷ್ಟು 10 ಪ್ರಕರಣವನ್ನು ಗ್ರಂಥವಿಲ್ಲದೆ ನಮಗೆ ಅಮೃತಾನಂದರು ಕೊಲ್ಲಾಪುರದಲ್ಲಿ ನಮ್ಗೆ ಹೇಳಿದ್ರು. ಅವರು ಬಹಳ ಏಕಪಾಟಿ ಅಂತಾರಲ್ಲ, ಆ ರೀತಿ ಇಡೀ ಗ್ರಂಥವನ್ನ ಅವ್ರು ಬರೀ ಸುಮ್ನೆ ಕಣ್ಣಾಯಿಸ್ಬಿಟ್ಟು ಬಂದಿದ್ರು. ನಮಗೆ ಅದನ್ನ ನಿಂತ್ಕೊಂಡು 10 ಪ್ರಕರಣ ಗ್ರಂಥಗಳನ್ನ ಬುಕ್ಕನ ಕೈಯಲ್ಲಿ ಮುಟ್ಟದೆ 10 ಪ್ರಕರಣವನ್ನ ಹೇಳಿದ್ರು ಅಮೃತಾನಂದ ಗುರುಗಳು. ಅವ್ರಿಗೆ ಅಷ್ಟು ಅದು ಅಪೋರ್ ಅವರು ಅಧ್ಯಯನ ಹತ್ರ ಇದ್ರು. ಅವಾಗ ಚಿಕ್ಕವ್ರು, ನಾವು ಅವಾಗ ಹೋದಾಗ ಹೊಸಬ್ರು, ಅವರು ಹೊಸಬ್ರು. ಅವಾಗ ಈ ಗ್ರಂಥವನ್ನ ಅವ್ರು ಪೂರ್ತಿ ಬಾಯಿಟ್ಟಿದೆ ಅವರಿಗೆ. ಈ ವಿವೇಕ ಚಿಂತಾಮಣಿ ಅಷ್ಟು 10 ಗ್ರಂಥಗಳು. ಅದರಲ್ಲಿ ಅದು ಕನ್ನಡದ ವಿಶ್ವಕೋಶ. ಅದರಲ್ಲಿ ಛಂದಸ್ ಇದೆ, ತತ್ವ ಏನಿಲ್ಲ ಅಂತ ಹೇಳೋ ಹಾಗಿಲ್ಲ. ಛಂದಸ್ಸು, ತತ್ವಶಾಸ್ತ್ರ, ವೇದಗಳು, ವೀರಶೈವ ಲಕ್ಷಣ, ಕಾವ್ಯ, ವಿಜ್ಞಾನ, ಯೋಗ, ಜ್ಯೋತಿಷ್ಯ, ವರ್ಣಾಶ್ರಮ, ಇದನ್ನ ಬಿಟ್ಟುನು ತುಂಬಾ ಇದೆ. ಅದಕ್ಕೆ ಅದು ವಿಶ್ವಕೋಶ, ಕನ್ನಡದ ವಿಶ್ವಕೋಶ ಅದು. ಇನ್ನ ಪರಮಾರ್ಥ ಪ್ರಕಾಶಿಕೆ ಇದು ಸಂಸ್ಕೃತದಲ್ಲಿದೆ. ಇದನ್ನ ಕನ್ನಡಕ್ಕೆ ಇದು ಶಿವಯೋಗ ಒಬ್ರು ಸದಾಶಿವ ಶಿವಯೋಗಿಗಳು, ಚನ್ನ ಸದಾಶಿವ ಯೋಗಿಗಳಂತ ಬರ್ದಿದ್ರಂತ ಸಂಸ್ಕೃತದಲ್ಲಿ. ಅದಕ್ಕೆ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ನಿಜಗುಣ ಶಿವಯೋಗೀಶ್ವರರು. ಇದು ಪರಮಾರ್ಥ ಪ್ರಕಾಶಿಕೆ. ಈ 5 ಪರಿಚ್ಛೇದಗಳಿಂದ ಇದು ಶಿವಯೋಗ. ಈ ಗ್ರಂಥ ಏನಿದೆಯಲ್ಲ ಪರಮಾರ್ಥ ಪ್ರಕಾಶಕ್ಕೆ, ಇದು ಶಿವಯೋಗ. ಏನು ಪತಂಜಲಿ ಯೋಗಗಳಿದೆಯಲ್ಲ, ಹಠಯೋಗ, ರಾಜಯೋಗ, ಮಂತ್ರಯೋಗ, ಲಯಯೋಗ, ಅದೆಲ್ಲದಕ್ಕಿಂತ ಈ ಶಿವಯೋಗ ಬಹಳ ಶ್ರೇಷ್ಠ ಅಂತ ಈ ಪರಮಾರ್ಥ ಪ್ರಕಾಶಿಕೆ ಈ ಗ್ರಂಥದಲ್ಲಿ ಮಾಡಿದ್ದಾರೆ. ಇನ್ನ ಅನುಭವ ಸಾರ ಇದು 3 ಲೈನ್ ತ್ರಿಪದಿ. 3 ಲೈನ್ ಇಂದ ಕೂಡಿರೋದು. 8 ಸಂಧಿ ಇದೆ, 35 ತ್ರಿಪದಿಗಳಿದೆ ಇದ್ರಲ್ಲಿ. ಪರಮಾನುಭವ ಬೋಧೆ ಅದಕ್ಕೆ ಸಾಂಗತ್ಯ ಅಂತಾರೆ. ಅಲ್ಲಿ ನಾವೇನ್ ಹೇಳ್ತೀವಲ್ಲ, ಪರದೊಳ ಆಕಸ್ಮಿಕ ವಾದನ, ಅವೆಲ್ಲ ಅದಕ್ಕೆ ಸಾಂಗತ್ಯ ಅಂತಾರೆ. ಆ ರೀತಿ 6 ಸಂಧಿಗಳು. 6 ಸಂಧಿಗಳು ಗೊತ್ತಿದೆಯಲ್ಲ. ಮೊದಲನೇದು ಪ್ರವರ್ತಕ, ನಿವರ್ತಕ, ಭ್ರಾಂತಿ ನಿರಾಕರಣ, ನಿರ್ಗುಣ ಯೋಗ, ಸಗುಣ ಯೋಗ, ಗುರು ಶಿಷ್ಯ ಲಕ್ಷಣ. ಈ 6 ಸಂಧಿಗಳು 975 ಸಾಂಗತ್ಯದಿಂದ ಕೂಡಿದೆ ಅದು. ಇನ್ನ ಪರಮಾರ್ಥ ಗೀತೆ ಅದು ಯೋಗ ವಾಸಿಷ್ಠರ ಅನುವಾದ. 11 ಸಂಧಿ ಅದು ಗೊತ್ತಿದೆಯಲ್ಲ. ಮೊದಲನೇದು ಎಲ್ಲ ನಾವು ಅದನ್ನ ಪ್ರತಿದಿನ ಹೇಳ್ತೀವಲ್ಲ. ಒಟ್ಟು ಇಷ್ಟು ಶ್ರೀಮನ್ ನಿಜಗುಣ ಶಿವಯೋಗೇಶ್ವರರ ಇದು. ಇನ್ನ ನಾಳೆ ಶ್ರೀ ಗುರು ವಚನೋಪದೇಶ ಅದನ್ನ ಪ್ರಾರ್ಥನಾ ಮಾಡಿ ಮುಂದೆ ಮಾಡೋಣ.